ಎಲ್ಲ ಪತ್ರಕರ್ತ ನನ್ನ ಸಹೋದರ ಬಂಧುಗಳಿಗೆ ಸ್ವಾಗತಿಸಿದ್ದಾರೆ. ಮೊನ್ನೆ ದಿನ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ರಮಾನಾಥರೆಗಳು ಒಂದು ಭಾರತೀಯ ಜನತಾ ಪಾರ್ಟಿಯ ಮೇಲೊಂದು ಆರೋಪವನ್ನು ಹೊರಿಸಿದ್ದಾರೆ. ಅದು ಗುರುಗಳಿಗೆ BJP ಮತ್ತೆ ಅವಮಾನ ಮಾಡಿದೆ ಅನ್ನುವ ರೀತಿಯ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದು ದೂರಿದ್ದಾರೆ. ರಮಾನಾಥರಿಗಳ ಈ ಹೇಳಿಕೆ ಅದರ ಹಿನ್ನೆಲೆ 2023 ಚುನಾವಣೆಗೆ ಬಂಟ್ವಾಳದಲ್ಲಿ ಸ್ಪರ್ಧಿಸಬೇಕೆಂಬ ಅವರ ಆಕಾಂಕ್ಷೆಗೆ ಅನುಗುಣವಾಗಿ ಈ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಾರಾಯಣ ಗುರುಗಳಿಗೆ BJP ಅವಮಾನ ಮಾಡುವಂತಹ ಯಾವ ಕಾಲಘಟ್ಟದಲ್ಲಿಯೂ ಆ ಹೇಳಿಕೆ ನಾವು ಮಾಡತಕ್ಕಂಥ ಸಂದರ್ಭ ಬರೋದು ಚಾನ್ಸಸ್ಸೇ ಇಲ್ಲ. ಮೊನ್ನೆ ನಡೆದಂಥ ನಾರಾಯಣ ಗುರು ಜಯಂತಿ ರಾಜ್ಯ ಮಟ್ಟದ್ದು ಮಂಗಳೂರಲ್ಲಿ ನಡೀಲಿಕ್ಕೆ ಏನು ಕಾರಣ ಅನ್ನೋದನ್ನು ಉಸ್ತುವಾರಿ ಸಚಿವರಾದಂತಹ ಸುನಿಲ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಮೊನ್ನೆ TMP ಹಾಲ್ನಲ್ಲಿ. ಮತ್ತೊಮ್ಮೆ ನಾನು ನಿಮಗೆ ನೆನಪಿಸ್ತಿದ್ದೇನೆ, ನಾವು ನಾರಾಯಣ ಗುರು ಜಯಂತಿಯನ್ನು TMP ಹಾಲ್ನಲ್ಲಿ ಮಾಡುವ ಮುಂಚೆ 9ನೇ ತಾರೀಕಿಗೆ ರಾತ್ರಿ ಅಂದರೆ ಸಂಜೆ ಆಗುವ ಸುಮಾರು 6 ಗಂಟೆ ಹೊತ್ತಿಗೆ ರಾಜ್ಯದ BJP ಅಧ್ಯಕ್ಷರು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಬಂದು ಗೋಕರ್ಣನಾಥ ಕ್ಷೇತ್ರದ ಶಿವನಿಗೆ ಪೂಜೆ ಸಲ್ಲಿಸಿ ಆನಂತರ ಗುರುಪೂಜೆಯನ್ನು ಮಾಡಿಸಿ ಗೋಕರ್ಣನಾಥ ದೇವಸ್ಥಾನದ ಆಡಳಿತದ ಅಧ್ಯಕ್ಷರ ಸಮಕ್ಷಮದಲ್ಲಿ ಪೂಜೆ ಸಲ್ಲಿಸಿ ಹೋಗಿರೋದು ಪತ್ರಿಕೆಯಲ್ಲಿ ಕೂಡ ಬಂದಿದೆ. 10ನೇ ತಾರೀಕು ಆ ದಿವಸ ಗುರು ಜಯಂತಿಯ ದಿವಸ ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ ಉಸ್ತುವಾರಿ ಸಚಿವರು, ಮಂಗಳೂರು ದಕ್ಷಿಣದ ಶಾಸಕ ವೇದವ್ಯಾಸ ಕಾಮತರು, ಮಂಗಳೂರು ಉತ್ತರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿಯವರ, ಜಿಲ್ಲಾ BJP ಅಧ್ಯಕ್ಷರು, ಮಂಗಳೂರು ನಗರ ಪಾಲಿಕೆಯ ಮೇಯರ್, ಉಪಮೇಯರು ಮತ್ತು ಅನೇಕ ಪಕ್ಷದ ಪದಾಧಿಕಾರಿಗಳ ಸಹಿತ ಇದೇ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ನಂತರ ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ನಾರಾಯಣ ಗುರುಗಳ 2 ಟ್ಯಾಬ್ಲೋಗಳಿಗೆ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಹೊಡೆದು ಆ ನಂತರ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಎಲ್ಲ ಪೂಜೆ ಇಲ್ಲಿ ಸಲ್ಲಿಸಿದ್ರು ದೇವಸ್ಥಾನದಲ್ಲಿ. ಆ ನಂತರ ಮೆರವಣಿಗೆಯಲ್ಲಿ ಸುಮಾರು 18 ಟ್ಯಾಬ್ಲೋಗಳು, ನಾರಾಯಣ ಗುರುಗಳಿಗೆ ಟ್ಯಾಬ್ಲೋಗಳು 18. ಆ ನಂತರ ಅದರಲ್ಲಿ 12 ಮಂಗಳೂರು ದಕ್ಷಿಣದ್ದು, 5 ಮಂಗಳೂರು ಉತ್ತರದ್ದು ಟ್ಯಾಬ್ಲೋಗಳಿದ್ದು ನಾರಾಯಣ ಗುರುಗಳು. ಅನೇಕ ಚೆಂಡೆ, ಅನೇಕ ಇದು ವಾದ್ಯದು, ಭಜನೆಯ ಇದು ಎಲ್ಲ ರೀತಿಯ ಒಂದು ಅತ್ಯಂತ ವೈಭವಯುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತೆಲ್ಲ ಉಡುಪಿಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ನಾರಾಯಣ ಗುರು ಜಯಂತಿಯನ್ನು ಇಷ್ಟೊಂದು ವೈಭವದಿಂದ ಮಾಡಿದಂಥ ಕಾರ್ಯಕ್ರಮ ಇಷ್ಟವರೆಗೆ ಮಂಗಳೂರಿನಲ್ಲಿ ಆಗಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿಲ್ಲ, ಅದು ಉಡುಪಿ ಜಿಲ್ಲೆಯಲ್ಲಿ ಕೂಡ ಆಗಿಲ್ಲ. ಆನಂತರ ನಾವು TMPಯಲ್ಲಿ ನಾವು ನಾರಾಯಣ ಗುರುಗಳ ವಿಚಾರ ಏನು, ಸಾಮಾಜಿಕ ಸುಧಾರಣೆಗೆ ಅವರು ಕೈಗೊಂಡಂತಹ ಚಿಂತನೆ ಯಾವುದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಂಥ ಕ್ರಾಂತಿಗಳನ್ನು ಮಾಡಬಹುದು ಅನ್ನುವಂತಹ ಅವರ ಚಿಂತನೆಯನ್ನು ಜನರಿಗೆ ಮುಟ್ಟಿಸುವುದಕ್ಕೋಸ್ಕರ ಅಂಥ ಕಾರ್ಯಕ್ರಮ ಆದ ಹೊರತು ಅಲ್ಲಿ ಏನು ಪೂಜೆ ಮಾಡಿಲ್ಲ. TMP ಅದೆಲ್ಲ ಮಾಡಿದ್ದು ಕುದ್ರೋಳಿ ಗೋಕರ್ಣ ಕ್ಷೇತ್ರದಲ್ಲಿ. ಈಗ ಅವರದ್ದು ಪ್ರಶ್ನೆ ಏನು, ಇಲ್ಲಿ ಹಾಲ್ನಲ್ಲಿ ಮಾಡ್ಬೋದು, ಮಂಗಳೂರಲ್ಲಿ ನಮ್ಮ ಕುದ್ರೋಳಿ ದೇವಸ್ಥಾನದಲ್ಲಿ ಮಾಡೋದು ಹಾಲಿನಲ್ಲಿ, ಮದುವೆ ಹಾಲ್ನಲ್ಲಿ, TMP ಹಾಲ್ನಲ್ಲಿ ಕೂಡ ಮದುವೆ ಹಾಲ್ ಯಾವುದು, ದೇವಸ್ಥಾನ ಒಳಗೆ ನಮ್ದು ಯಾವುದೇ ಗುರು ಜಯಂತಿ ಮಾಡಿದ್ದಿಲ್ಲ. ಗುರು ಜಯಂತಿ ದೇವಸ್ಥಾನದಲ್ಲಿ ಗುರುಗಳ ಪೂಜೆ ಅದು ಪ್ರತಿ ವರ್ಷ ನಡೀತದೆ. ಆದರೆ ಜಯಂತಿ ಮಾಡಿ ಹಿಂದೆ ಮಾಡಿದ್ದು 3 ಸಲ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಾರಾಯಣ ಗುರುಗಳ ಜಿಲ್ಲಾ ಮಟ್ಟದ ಪೂಜೆ ಕಾರ್ಯಕ್ರಮ ಆಗಿತ್ತು. ಅದು ಪೂಜೆ ಅಲ್ಲ, ಕಾರ್ಯಕ್ರಮವಾದದ್ದು. ಶಶಿಕಾಂತ್ ಸೆಂಥಿಲ್ ಇದ್ದರು, ರಾಜೇಂದ್ರ ಈಗ DC ಅವರು ಕೂಡ ಕಳೆದ ಆಗಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿಲ್ಲ, ಎಷ್ಟು ಜನ ಸೇರಿದ್ರು ಆ ಕಾರ್ಯಕ್ರಮದಲ್ಲಿ.
ನಾನು ಸೆಂತಿಲಿರುವಾಗ ರಾಜ್ಯದಲ್ಲಿದ್ದಾಗ ನಾನಿರಲಿಲ್ಲ. ಸೆಂತಿಲಿ ರಾಜ್ಯಗಳು ಅಷ್ಟೇ ಇದ್ದದ್ದು. ನಂದು ಇದೆ, ಅವ್ರ ಫೋಟೋಸ್ ಇದೆ ನಿಮ್ಮಲ್ಲಿ, ಜಿಲ್ಲಾಧಿಕಾರಿ ಗೊತ್ತಾಗುತ್ತೆ. 100ಕ್ಕಿಂತ ಒಳಗೆ ಅದಕ್ಕಿಂತ ಹೆಚ್ಚು ಸೇರಿಲ್ಲ. ಅಂದರೆ ಅದು ಕಾಟಾಚಾರಕ್ಕೆ ಮಾಡ್ತಿದ್ರು ಅವರು ಅಧಿಕಾರಿಗಳು ಭಕ್ತಿಯಿಂದ ಮಾಡ್ತಿರ್ಲಿಲ್ಲ. ಸೆಂತಿಲ್ ಇರುವಾಗ ಅವರೊಂದು ನಾರಾಯಣ ಗುರುಗಳ ಒಂದು ಹೆಸರು ಕೂಡ ಹೇಳಿಲ್ಲ, ಒಂದು ಹೆಸರು ಕೂಡ ನಾರಾಯಣ ಗುರುಗಳು ವಿಚಾರ ಮಾಡಲಿಲ್ಲ. ಸೊ ಇಂಥ ಒಂದು ನಾರಾಯಣ ಗುರುಗಳ ಜಯಂತಿ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ? ನಾರಾಯಣ ಗುರುಗಳು ಚಿಂತನೆ, ಅವರ ಸಾಮಾಜಿಕ ಸುಧಾರಣೆ ಚಿಂತನೆ, ಆಧ್ಯಾತ್ಮಿಕ ಯಾವ ಕ್ರಾಂತಿ ಆಗಬೇಕು, ಮಾನವರೆಲ್ಲ ಒಂದೇ, ಧರ್ಮ ಒಂದೇ, ದೇವರು ಒಂದೇ ಅಂತ ಹೇಳಿದಂತಹ ಮಹಾನ್ ಸಂತ ಅವರು ಒಂದು ಗೋಡೆಯ ಒಳಗೆ ಅಥವಾ ಒಂದು ಜಾತಿಯ ಕಟ್ಟಿನ ಒಳಗೆ ಯಾಕೆ ಇರಬೇಕು? ಅದಿರಬಾರದು. 1924ರಲ್ಲಿ 1924ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡಿದಂತಹ ಸಂದರ್ಭದಲ್ಲಿ, ಸಹೋದರ ಚಳವಳಿಯ ಪ್ರಾರಂಭದ ಸಂದರ್ಭದಲ್ಲಿ, ಸಹಭೋಜನದ ಜೊತೆಯಲ್ಲಿ, ಆ ಸಹಭೋಜನ ಪ್ರೋತ್ಸಾಹ ಆಗುವುದು ಕೇರಳದಲ್ಲಿ 1924ರಲ್ಲಿ ಕರೆದಂತಹ ಸರ್ವಧರ್ಮ ಸಮ್ಮೇಳನ, ಸೋದರ ಚಳವಳಿ ಅಂತ ಅದಕ್ಕೆ ಹೆಸರು ಕೊಟ್ಟು ಅಲ್ಲಿ ಒಂದು ಸಹಭೋಜನವನ್ನ ಮಾಡಿದಾಗ ಇಡೀ ಕ್ರಾಂತಿ ಆಗಿತ್ತು ಕೇರಳದಲ್ಲಿ. ಇದು ನಾರಾಯಣ ಗುರುಗಳು ಇದು ಅಪಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಶಬ್ದ ಆಗ ಬಂದಿತ್ತು, ವಿವಾದ ಬಂದಿತ್ತು. ಅಂದ್ರೆ ಎಲ್ಲ ಜಾತಿಯವರನ್ನ, ಪರಿಶಿಷ್ಟರು ಇರ್ಬೋದು, ಜಾತಿ ಇರ್ಬೋದು, ಎಲ್ಲರನ್ನೂ ಸೇರಿ ಸಹಭೋಜನವನ್ನು ಅಲ್ಲಿ ಮಾಡಿದ್ರು. ಅಲ್ಲಿ ಅವರು ತಗೊಂಡ ನಿರ್ಧಾರ ಅಂತ ಕೇಳಿದ್ರೆ, ನಾನು ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಮುಸ್ಲಿಂ ಮೌಲ್ಯಗಳು ಸೇರಿದ್ರು, ಕ್ರೈಸ್ತ ಪಾದ್ರಿಗಳು ಸೇರಿದ್ರು, ನಂಬೂದಿರಿಗಳು ಸೇರಿದ್ರು, ನಾಯರುಗಳು ಸೇರಿದ್ರು, ಎಲ್ಲರನ್ನ ಸೇರಿಸಿದ ಕಾಲದಲ್ಲಿ ಅವರು ಹೇಳಿದ್ರು, ನಾನು ಯಾವುದೇ ಜಾತಿಗೆ ಸೇರಿದವನಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾನು ಯಾವುದೇ ಜಾತಿಗೆ, ಈಳವ ಜಾತಿಯೂ ಅಲ್ಲ, ತೀಯ ಜಾತಿಗೂ ಸೇರಿದವನಲ್ಲ, ಮತ್ತು ಯಾವ ಜಾತಿಗೂ ಸೇರಿದವನಲ್ಲ, ನಾನು ಮಾನವ ಜಾತಿಗೆ ಸೇರಿದಂತ ಒಬ್ಬ ಗುರು ಅಂತ ಹೇಳಿದವರು ನಾರಾಯಣ ಗುರುಗಳು. ಸೊ ಆ ಚಿಂತನೆ, ಅದಕ್ಕೋಸ್ಕರ ಅದೇ ದಿವಸ ಅವರು ಉದ್ಘೋಷ ಮಾಡಿದ್ದು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಆವತ್ತು ಹೇಳಿದವರು. ಅದು 1924ರಲ್ಲಿ. ಸೊ ನಾರಾಯಣ ಗುರುಗಳ ಈ ಚಿಂತನೆ ಒಂದು ಧರ್ಮಕ್ಕೆ ಅಥವಾ ಒಂದು ಮತಕ್ಕೆ ಅಥವಾ ಒಂದು ಜಾತಿಗೆ ಅಥವಾ ಒಂದು ಕುಟುಂಬಕ್ಕೆ ಸೇರಿದಂತ ಆಗಬಾರದು. ಅದೊಂದು ಜನರ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಎಲ್ಲ ಬಣ್ಣ ಜಾತಿ ಇರ್ಬೋದು ಅವರಿಗೆ ಸೇರಿದಂತ ನಾರಾಯಣಗಳು ಆಗಬೇಕು. ಈಗ ನಾರಾಯಣಗಳು ವಿಶ್ವಗುರು ಆಗಬೇಕು ಅಂತ ನಾವು ಕರೆಗೆ ಹಾಕೊಟ್ಟದ್ದು ಅಂದ್ರೆ ಅವರು ಯಾವುದೇ ಜಾತಿ, ಈಗ ಕುದ್ರೋಳಿಯಲ್ಲಿ ನಮಗೆ ನಾನು ಅದೇ ಜಾತಿಯಲ್ಲಿ ನಾನು ಆಕ್ಚುಲಿ ಬಿಲ್ಲವ ಜಾತಿಗಿಂತ ನನಗೆ ಕರೆದರೆ ಓಕೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ನಾನೀಗ ಮಾನ ಜಾತಿ ಅಂತ ಹೇಳಿದ್ರೆ ಅದಕ್ಕೆ ಎದುರು ಹಾಕುವ ಹೇಳಿ ಅದಕ್ಕೆ ಬೇರೆ ಬರಿ ಹೋಗಿದ್ದಾರೆ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ನಾನು ಒಬ್ಬ ಮನುಷ್ಯ ಜಾತಿಗೆ ಸೇರುವುದು. ನಾರಾಯಣಗಳು ಅಪ್ಪಟ ವ್ಯಕ್ತಿ, ನಾನು ಅನುಯಾಯಿ. ನನ್ನ ಈ ಮನೆಯಲ್ಲಿ ದೇವರ ಕೋಣೆಯಲ್ಲಿ ನಾರಾಯಣಗುರ ಫಟ ಇದೆ, ಕೋಟಿ ಚೆನ್ನರ ಫಟ ಇದೆ, ಗೋಕರ್ಣನಾಥನ ಫಟ ಇದೆ. ನಾನು ಅದೇ ನಂಬಿದವನು. ಖಾಲಿ ಭಾಷಣದಲ್ಲಿ ಮಾತ್ರ ಮಾತಾಡೋದಲ್ಲ, ಕಾರ್ಯದಲ್ಲಿ ಕೂಡ ನಾನು ಮಾಡ್ತೀನಿ. ಈಗ ನಾವು ಎಲ್ಲಿ ಅಪಮಾನ ಮಾಡಿದೆ ರಮಣತ್ರಯಗಳೇ? ಎಲ್ಲಿ ಅಪಮಾನ ಮಾಡಿದ್ದೇವೆ ನಾವು? ಆಗಿದೆ. ನಾವು ಎಲ್ಲಿಯಾದರೂ ನಾರಾಯಣಗಳು ಅವಮಾನ ಮಾಡಿದ್ದೀವ? ನಿಮಗೆ ನಾನೀಗ ಇದು ಮಾಡ್ತಾ ಇದ್ದೀನಿ. ಈಗ ಮೊನ್ನೆ ಹೇಳಿದ್ರು ಅಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾರಾಯಣ ಗುರುಗಳ ಹೆಸರು ಎತ್ತಿಲ್ಲ ಅಂತ. ತಮ್ಗೆ ಗೊತ್ತಿರ್ಬೋದು, ನಮ್ಮ ಅಧ್ಯಕ್ಷರೇ ನಳಿನ್ ಕುಮಾರ್ ಕಟೀಲ್ರು ಭಾಷಣ ಪ್ರಾರಂಭ ಮಾಡುವಾಗ ನಾರಾಯಣ ಗುರುಗಳ ಹೆಸರು ಹೇಳಿಯೇ ಪ್ರಾರಂಭ ಮಾಡಿದ್ರು. ರಮಣತ್ರಯಗಳು ನೋಡಿ, ಜನಸ್ಪಂದನ ಕಾರ್ಯಕ್ರಮದ ಒಂದು ವಿಡಿಯೋ ತೆಗೆದು ನೋಡಿ. ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರು ನಾರಾಯಣ ಗುರುಗಳನ್ನ ಪ್ರಥಮವಾಗಿ ನಮಿಸುತ್ತಾ ಅವರಿಗೆ ಪ್ರಾರ್ಥನೆಯನ್ನು ಹೇಳಿ ಅವರ ಭಾಷಣ ಪ್ರಾರಂಭ ಮಾಡಿದ್ರು. ಬೇಕಾದ್ರೆ ನೋಡಿ, ಇಲ್ಲದ್ರೆ ನಾನು ಕೊಡ್ತೇನೆ ನಿಮ್ಗೆ. ನೀವು ನೋಡದೆ ನಿಮ್ಮಷ್ಟೇ ಹೇಳಿದ್ರೆ ಅರ್ಥ ಇಲ್ಲ. ನೀವು ಈಗ ಈ ಅಪಾದನೆ ಮಾಡಿದ್ದು ಬಿಜೆಪಿ ಮೇಲೆ, ನಿಮಗೆ ಬಂಟ್ವಾಳದಲ್ಲಿ ಟಿಕೆಟ್ ಸಿಗಬೇಕಲ್ಲ, ಅಲ್ಲಿಯೇ ಬಿಲ್ ಅವರು ಹೈಯೆಸ್ಟ್ ಇದ್ದಾರೆ ವೋಟರ್ಸ್ ಬಂಟ್ವಾಳದಲ್ಲಿ, ವೋಟ್ ಸಿಗ್ಬೇಕಲ್ಲ ರಮಣತ್ರಯವರೇ. ನಾನು ನಿಮ್ಮ ಮುಖಾಂತರ ಕೇಳಿದ್ರೆ, ರಮಣತ್ರಯವರೇ, ನೀವು ನಿಜಕ್ಕೂ ಒಬ್ಬರು ನಿಜವಾದ ನೈಜ ಕಾಂಗ್ರೆಸ್ ಹೌದು ಅಂತಾದ್ರೆ ನೋಡಿ, ನಿಮಗೂ ನನಗೂ ಒಂದೇ ಪ್ರಾಯ. ಈಗ 71 ವರ್ಷ, ನಿಮಗೂ ನನಗೂ ಒಂದೇ ಪ್ರಾಯ. 30-35 ವರ್ಷಗಳಾಯ್ತು. ಬೇಕಾದಷ್ಟು ರಾಜಕೀಯ ಅಧಿಕಾರದ ಲಾಭ, ಎಲ್ಲ ಲಾಭವನ್ನು ಪಡ್ಕೊಂಡಿದ್ದೀರಾ. ಕಾಂಗ್ರೆಸ್ನ ಅನ್ನದಿಂದ ನೀವು ಬದುಕಿದ್ದೀರಾ. ಈಗ ಈ ಬಾರಿ 23ಕ್ಕೆ ನೀವೊಂದು ಹೊಸ ಅಲ್ಲಿಯ ಕಾಂಗ್ರೆಸ್ನವರಿಗೆ ಯಾರಿಗಾದರೂ ಟಿಕೆಟ್ ಕೊಡಿ. ನೀವು ಯಾಕೆ ಬಂಟ್ವಾಳದ ಕಾಂಗ್ರೆಸ್ಗೆ ಅವಮಾನ ಮಾಡ್ತೀರಿ? ನಿಮ್ಮಷ್ಟು ಯೋಗ್ಯತೆ ಇದ್ದವರು, ಅರ್ಹತೆ ಇದ್ದವರು ಬಂಟ್ವಾಳದಲ್ಲಿ ಇಲ್ವಾ? ಕೊಡಿ ನೋಡಿ. ನಿಮಗೆ ಸರಿ ನಡೀಲಿಕ್ಕೆ ಆಗೋದಿಲ್ಲ, ಮೆಟ್ಲು ಹತ್ಬೇಕಾದ್ರೆ ಉಸಿರು ದಮ್ಮು ಕಟ್ತದೆ. ನಿಮಗೆ ನಿಜಕ್ಕೂ ನಡೀಲಿಕ್ಕೆ ಆಗುವಂಥವನಿಗೆ, ಉತ್ಸಾಹದ ಕೆಲಸ ಮಾಡೋನಿಗೆ ಟಿಕೆಟ್ ಕೊಡಿ. ಹಾಗಾದ್ರೆ ನಿಮ್ಮನ್ನು ನಾನು ಒಪ್ತೇನೆ. ನೀವು ಬರೋ ನೈಜ ಕಾಂಗ್ರೆಸ್, ನಿಮಗೆ ಅಧಿಕಾರದ ಮೇಲೆ ಆಸೆ ಇಲ್ಲ, ನೀವು ಅಲ್ಲಿ ಒಂದು ಒಳ್ಳೆಯವರು ಅಂತ ತೋರಿಸಿ
ತೋರಿಸಿಕೊಡಿ ನೋಡ, ಹೇಳಿ ಧೈರ್ಯದಲ್ಲಿ. ಯಾರಿಗಾದ್ರು ಟಿಕೆಟ್? ನಿಮಗೆ ಟಿಕೆಟ್ ನಿಮಗೇ ಬೇಕು. ನಿಮ್ಮ ಕಾಲದ ಮುಟ್ಟಲ್ಲಿ ನೀವೇ ಟಿಕೆಟು, ಬೇರೆ ಯಾರಿಗೆ ನಿಮ್ಗೆ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅದು ನಿಮ್ಮ ನೈತಿಕತೆ ಇಟ್ಟು ಮಾತಾಡಿ, ಸುಮ್ಮನೆ ಬಿಜೆಪಿಯಲ್ಲಿ ಕೊಡಬೇಡಿ. ಈಗ ನಿಮಗೆ ಕೇಳ್ತಾ ಇದ್ದೇನೆ, ನೀವು ಅಷ್ಟು ಮಾತನಾಡುವ ರಮಾನತ್ರಯಗಳೇ, ಮಂಗಳೂರಿಗೆ ನಾರಾಯಣಗುರು ವೃತ್ತ ಇಡಬೇಕೆಂದು ಮಂಗಳೂರು ನಗರ ಪಾಲಿಕೆ ನಿರ್ಧಾರ ಮಾಡಿದಾಗ ನೀವು ಅಲ್ಲಿ ಅಲ್ಲ, ಇದು ಲತೀಫ್ ಕಾರ್ಪೊರೇಟ್ ಮತ್ತು ನೀವು ಅಲ್ಲಿ ಅಭಿವೃದ್ಧಿ ಸ್ಥಾಯಿ ಸಮಿತಿ ನಗರ ಯೋಜನೆಯ ಸದಸ್ಯರಾಗಿದ್ದಾರೆ. ಅಲ್ಲಿ 7 ಜನ ಇದ್ದಾರೆ, ಶರತ್ ಅಧ್ಯಕ್ಷ. ನೀವು ಆ ಲೇಡಿ ವೃತ್ತಕ್ಕೆ, ನಾರಾಯಣಗುರು ವೃತ್ತ ಮಾಡೋದಕ್ಕೆ ನಮ್ದು ವಿರೋಧ ಇದೆ ಅಂತ ಲೆಟರ್ ಕೊಟ್ರಿ ಆ ಕಮಿಟಿಯಲ್ಲಿ. ಆಗ ರಮಣತ್ರಯಗಳದ್ದು ಬಿಜೆಪಿ ಇದು ಕಾಂಗ್ರೆಸ್ ಮಾಡಿದ ಅವಮಾನ ಅಲ್ವಾ ನಾರಾಯಣಗುರುಗಳಿಗೆ? ಅದ್ಯಾಕೆ ನೀವು ಆಗ ಮಾತಾಡಲಿಲ್ಲ? ಅವರಿಗೆ ಪ್ರಮೋಷನ್ ಕೊಟ್ರಿ. ಅಷ್ಟು ಹೇಳಿದ್ದಕ್ಕೆ ನಾರಾಯಣಗುರು ವೃತ್ತ ಮಾಡಬಾರದು ಅಂದು AC ವಿನಯರಾಜ್ ಆಪಾದನೆ ಮಾಡಿ ಅದಕ್ಕೆ ಲೆಟರ್ ಕೊಟ್ಟಿದ್ದಕ್ಕೆ ಪ್ರಮೋಷನ್ ಕೊಟ್ರೇನು? ವಿರೋಧ ಪಕ್ಷದ ಮಂಗಳೂರು ನಗರ ವಿರೋಧ ಪಕ್ಷದ ನಾಯಕನಾಗಿ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅಧ್ಯಕ್ಷರು ಒಂದು ಲೆಟರ್ ಕೊಟ್ಟರು. ಅವರನ್ನು ವಿರೋಧ ಪಕ್ಷದ ನಾಯಕ ಮಾಡಿ ಪ್ರಮೋಷನ್ ಕೊಟ್ಟರು ಇವರು. ಯಾಕೆ ನಮ್ಮ ಹತ್ರ ಮಾತಾಡಲಿಲ್ಲ? ಆಗ ಮಾತಾಡಬೇಕಲ್ಲ. ಮಂಗಳೂರಿನ ಶಾಸಕರಾದಂತಹ JR ಒಬ್ಬರು ವಿರೋಧ ಮಾಡಿದ್ರು. ಆಗ ರಮಣಾತ್ರಿಗೆ ಅದು ಅವಮಾನ ಅಂತ ಕಂಡಿಲ್ವಾ? ಇನ್ನೊಂದು ಮಾಡ್ತೇನೆ ರಮಣಾತ್ರಿ ನಿಮಗೆ. ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿ ಆದ ಕಾಲಘಟ್ಟದಲ್ಲಿ ಮಂಗಳೂರಿಗೆ ಬಂದಿದ್ದರು. ಮಂಗಳೂರು ದಸರಾದ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಅವರಿಗೆ ಪೊಲೀಸ್ ಇಲಾಖೆ ಬಂದು ಹೇಳುತ್ತದೆ, 5:15 ಗಂಟೆ ಹೊತ್ತಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೆ ಬರ್ತಾರೆ, ಅವರನ್ನು ಸ್ವಾಗತ ಮಾಡಲಿಕ್ಕೆ ನೀವು ತಯಾರಬೇಕು ಅಂತ ಪೊಲೀಸ್ ಇಲಾಖೆ ತಿಳಿಸ್ತದೆ. ನಾವೆಲ್ಲ ಕುದ್ರೋಳಿ ದೇವಸ್ಥಾನದಲ್ಲಿ ಇದ್ದೇವೆ. ಮುಖ್ಯಮಂತ್ರಿ ಬರುವುದನ್ನು ನಾವು ಕಾದಿದ್ದೇವೆ. ಅದಕ್ಕೆ ಬೇಕಾದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆವು. ಮುಖ್ಯಮಂತ್ರಿ ದೇವಸ್ಥಾನಕ್ಕೆ ಬರುವುದರ ಬಗ್ಗೆ ಅವರಿಗೆಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದೆ ಸ್ವಾಗತ ಮಾಡಲಿಕ್ಕೆ. ಆದರೆ ಏನಾಯಿತು? ರಮಾನಾಥರಯ್ಯವರೇ, ನೀವು ಅವರಿಗೆ ಗುಂಡು ತುಂಡು ಕೊಟ್ಟು ಯಾರ ಮನೆಯಿಂದ ಹೊರಟದ್ದು? ಸೀದಾ ಹೋದದ್ದು ನೀವು ಏರ್ಪೋರ್ಟಿಗೆ, ದೇವಸ್ಥಾನಕ್ಕೆ ಬಂದಿದ್ದೀರಾ. ಹಿಂದಿನ ಸೀಟ್ನಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಮುಂದಿನ ಸೀಟ್ನಲ್ಲಿ ಸಿದ್ದರಾಮಯ್ಯ ಕೂತ್ಕೊಂಡಿದ್ದರು. ನಿಮ್ಮ ಜೊತೆ ಎಡಬಲಕ್ಕೆ ಯಾರು ಕೂತ್ಕೊಂಡದ್ದು? ಯಾಕೆ ನೀವು ಅದು ಅವಮಾನ ಅಲ್ವಾ? ದೇವಸ್ಥಾನಕ್ಕೆ ಮಾಡಿದ ಅವಮಾನ, ನಾರಾಯಣಗುರು ಮಾಡಿದ ಅವಮಾನ ಅಲ್ವಾ? ನೀವು ಹೇಳ್ತೀರ ನಾರಾಯಣಗುರು ಕಟ್ಟಿದಂತ ದೇವಸ್ಥಾನ, ಹೌದಲ್ಲ? ಅದ ಮಂಗಳೂರು ದಸರಾಕ್ಕೆ ಯಾಕೆ ನೀವು ಯಾರನ್ನು ಕರೆಯದೆ ಬರುವವರನ್ನು ತಡೆದ್ರಿ? ಆಗ ನಿಮ್ಮ ಇದು ಎಲ್ಲಿ ಹೋಗಿತ್ತು? ನಾರಾಯಣಗುರುನ ಭಕ್ತಿ ಅಥವಾ ಕುದ್ರೋಳಿ ದೇವಸ್ಥಾನದ ಭಕ್ತಿ ಆಗ ಎಲ್ಲಿ ನಿಮ್ಮ ಮಾಯ ಆಗಿತ್ತು? ನಿಮಗೆ ಉತ್ತರ ಕೊಡಿ ಅದಕ್ಕೆ ನನಗೆ ನೀವು. ಇನ್ನು ಜನಾರ್ದನ್ ಪೂಜಾರಿಗೆ ಬೈದದ್ದು ನೆನಪಿದೆಯಾ ನಿಮಗೆ? ಮರೆತೋಗಿದೆ? ಅವರನ್ನು ಅವಮಾನ ಮಾಡಿದ ನೆನಪಿದೆಯಾ? ಮಂಗಳೂರಿನ ಸುರತ್ಕಲ್ಲಿನ ಬಂಟರ ಭವನದ ಮದುವೆಯಲ್ಲಿ ನೀವು ಪೂಜಾರಿ ಅವರಿಗೆ ಬೈದದ್ದು, ಅವಮಾನ ಮಾಡಿದ್ದು ನಾನು ಯಾವಾಗಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಕಟ್ಟ ಅನುಯಾಯಿಗಳು, ನಾರಾಯಣಗುರುನ ಕಟ್ಟ ಅನುಯಾಯಿಗಳು ಜನಾರ್ದನ್ ಪೂಜಾರಿ ಅವರು. ಆಗ ನಿಮ್ಮ ಇದೆಲ್ಲಿ ಹೋಗಿತ್ತು ನಾರಾಯಣಗುರುನ ಭಕ್ತಿ? ಆಗ ಪೂಜಾರಿಯ ಬಗ್ಗೆ ಇದ್ದ ಭಕ್ತಿ ಎಲ್ಲಿ ಹೋಯ್ತು ನಿಮಗೆ? ಈಗ ನಿಮಗೆ ನಾಡಿದ್ದು ಟಿಕೆಟ್ ಸಿಗಬೇಕು, ಗೆಲ್ಲಬೇಕು, ಅದಕ್ಕೋಸ್ಕರ ಈಗ ಈ ನಾಟಕ ನೀವು ಮಾಡ್ತಾ ಇದ್ದೀರಿ. ಇನ್ನೊಂದು ನಿಮ್ದು ದೆಹಲಿಯ, ಅದಕ್ಕೊಂದು ಆಪಾದನೆ ಮಾಡಿದೆ. ದೆಹಲಿಯ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾರಾಯಣಗುರುನ ಟ್ಯಾಬಲ್ ಮಾಡಲಿಕ್ಕೆ ಬಿಡ್ಲಿಲ್ಲ ಕೇಂದ್ರ ಸರ್ಕಾರ ಅನ್ನೋದು ಕೂಡ. ಕೇಂದ್ರ ಸರ್ಕಾರ ಯಾವುದೇ ಒಂದು ಕ್ರಮ ನಿರ್ಧಾರ ಮಾಡುವಾಗ ಅದಕ್ಕೆ ದಾಖಲೆಗಳಿರ್ತದೆ. ನಾನು ಅದನ್ನು ಹೇಳಿದ್ದೀನಿ. ಜನಾರ್ದನ್ ಪೂಜಾರಿ ಅವರಿಗೆ ಅವರ ಮುಖಾಂತರ ಒಂದು ಕರೆ ಕೊಟ್ಟರು, ಇದನ್ನು ಬಂದ್ ಮಾಡಿ, ಇದು ಹೋರಾಟ ಮಾಡಬೇಕು, ಒಂದು ಚಳವಳಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದರು. ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜಿಲ್ಲಾ ಅಧ್ಯಕ್ಷರಾದಂಥ ಸುದರ್ಶನ್ ರವರು, ಹಿಂದಿನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ಸತೀಶ್ ಕುಂಪಳ್ರವರು, ಮೂಡದ ಚೇರ್ಮನ್ ಆಗಿದ್ದಂತಹ ನಮ್ಮ ರವಿಶಂಕರ್ ಮಿಜಾರ್ ಅವರು ಒಟ್ಟಿಗೆ ಹೋಗಿದ್ದರು. ನಾನು ಪೂಜಾರಿ ಹತ್ರ ಸ್ವಲ್ಪ ಪ್ರಶ್ನೆ, ಕೋಟಾ ಶ್ರೀನಿವಾಸ ಪೂಜಾರಿ ಮಾತಾಡಿದರು, ಸರ್ ಹೀಗೆ ನೀವು ಒಂದು ಹೋರಾಟ ಮಾಡಬೇಕು, ಚಳುವಳಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಸರ್ಕಾರದಿಂದ ಯಾವುದೇ ಆದೇಶ ಹೋಗಿಲ್ಲ, ಇದು ಕೇರಳದಲ್ಲಿ ನಡೆದಂತಹ ಒಂದು ವಿಚಾರ,
ಅಲ್ಲಿನ ಕಮ್ಯುನಿಸ್ಟರು ಹಾಕಿದಂಥ ಒಂದು ವಿಷ ಬೀಜ ಅದು. ನಾರಾಯಣಗುರು ಟ್ಯಾಬ್ಲೋ ಮಾಡಬಾರ್ದು ಅಥವಾ ಶಂಕರಾಚಾರ್ಯ ಮಾಡಬೇಕು ಅನ್ನೋದು ಯಾವ ಆದೇಶವೂ ಕೂಡ ಕೇಂದ್ರ ಸರ್ಕಾರ ಬರಲಿಲ್ಲ ಅಂತ ಹೇಳುವಾಗ ಪೂಜಾ ಕೋಟಸ್ವಾಮಿ ಹರಿಕೃಷ್ಣ ನೀವು ಸ್ವಲ್ಪ ಹೇಳಿ ಅವರಿಗೆ ಅಂತ ನಾನು ಆಗ ಮಾತಾಡಿದ್ವಿ ಜನ, ಅಣ್ಣ ನೀವು 6 ವರ್ಷ 6 ತಿಂಗಳು 10 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೀರಿ, 2 ವರ್ಷ 1 ತಿಂಗಳು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೀರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ, 2 ಬಾರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದೀರಿ, 1 ಬಾರಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ತಮ್ಗೆ ಗೊತ್ತಿದೆ ದೆಹಲಿಯ ಗಣತಂತ್ರ ಇದಕ್ಕೆ ಮೆರವಣಿಗೆಯಲ್ಲಿ ಭಾರತದ ಶಕ್ತಿ ಸಾಮರ್ಥ್ಯ ಏನು ಅಂತ ಜಗತ್ತಿಗೆ ತೋರಿಸುವಂತ ಒಂದು ಪೆರೇಡ್ ಅದು ಯಾವುದೇ ಒಬ್ಬ ಸನ್ಯಾಸಿಯ ಅಥವಾ ಯಾವುದೇ ಒಬ್ಬ ದಾರ್ಶನಿಕನ ಟ್ಯಾಬ್ಲೋ ಕೊಂಡು ಹೋಗೋದಕ್ಕೆ ಮಾಡುವಂಥ ಕಾರ್ಯಕ್ರಮ ಅಲ್ಲ, ಭಾರತದ ಶಕ್ತಿ ಏನು ಅಂತ ತೋರಿಸುವಂಥ ಒಂದು ಕಾರ್ಯಕ್ರಮ. ತೋರಿಸ್ಬೇಕು ಅಂತಂದ್ರೆ 6 ತಿಂಗಳ ಮೊದಲೇ ಆ ಪೆರೇಡ್ಗೆ ಭಾಗವಹಿಸುವ ಟ್ಯಾಬ್ಲೋಗಳಿಗೆ 6 ತಿಂಗಳ ಮೊದಲೇ ಎಲ್ಲವೂ ನಿರ್ಧಾರ ಆಗಿರ್ತದೆ. ಅದು ಉದ್ದ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು, ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ಅದೆಲ್ಲ ಇರಬೇಕು. ಅದಕ್ಕೊಂದು ದಾಖಲೆ ಇದೆ, ಇಂಥವರಿಗೆ ದಾಖಲೆ ಇರ್ತದೆ. ಎಲ್ಲಿಯೂ ಕೂಡ ಆ ದಾಖಲೆ ಇಲ್ಲ. ನೀವು ಒಬ್ಬ ಕ್ರಿಮಿನಲ್ ವಕೀಲರಾಗಿ ದಾಖಲೆ ಇಲ್ಲದೆ ಜಡ್ಜ್ಮೆಂಟ್ ಕೊಟ್ಟಿಗೆ ಆಗ್ತದೆ ಒಬ್ಬ ನ್ಯಾಯಾಧೀಶನಿಗೆ. ನೀವು ಆರ್ಗ್ಯುಮೆಂಟ್ ಮಾಡೋ ಕಡೆ ಸರಿಸಬೇಕು, ಒಂದು ಐ ವಿಟ್ನೆಸ್ ಬೇಕು ಅಥವಾ ಯಾವುದಾದ್ರೂ ಕ್ರಿಮಿನಲ್ ಲಾಯರ್ ಅವರು. ನಾನು ಹೇಳಿದ್ದೆ ಭಾಸ್ಕರ್ ಸೇಮಿತ ಕೇಸಿನಲ್ಲಿ ತಾವು ಲಾಯರ್ ಆಗಿದ್ದೀರಿ, ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನೀವು ಆರ್ಗ್ಯುಮೆಂಟ್ ಮಾಡುವಾಗ ನಿಮ್ಮ ಹತ್ತಿರ ನಾನು ಕೂತ್ಕೊಂಡಿದ್ದೆ. ಆಗ ನೀವು ಹೇಳಿದ್ರಿ ಇಫ್ ದೇರ್ ಇಸ್ ನೋ ಎವಿಡೆನ್ಸ್ ಇನ್ಕ್ಲೂಡಿಂಗ್ ಐದರ್ ಐ ವಿಟ್ನೆಸ್ ಆರ್ ಎನಿಥಿಂಗ್, ನೋ ಎವಿಡೆನ್ಸ್, ಹೌ ಟು ಗಿವ್ ದ ಕನ್ವಿಕ್ಷನ್ ಟು ದ ಎಕ್ಸ್ಕ್ಯೂಷನ್ ಅಂತ ಕೇಳಿದವರು ನೀವು. ಇವತ್ತು ನಿಮ್ಮ ಹತ್ರ ಬಂದು ಹೋರಾಟ ಮಾಡಬೇಕು, ಕರೆ ಕೊಡಬೇಕು ಅಂತ ಹೇಳಿದವರಲ್ಲಿ ನೋಡ ಅದು ಕೇಂದ್ರ ಸರ್ಕಾರ ಹಾಗೆ ಮಾಡಿದ್ದಕ್ಕೆ ಏನಾದರೂ ಒಂದು ದುಡ್ಡು ದಾಖಲೆ ಇದೆಯಾ ಅಂತ ಕೇಳಿದ್ದಾರೆ ಸರ್ ತಾವು ಅಂತ ಕೇಳಿದವ್ರ ಹತ್ರ. ತಪ್ಪಿ ಆಗ ಹೇಳಿದ್ರು ಹರಿಕೃಷ್ಣ ಕ್ಷಮಿಸು ಅಂತ ಕೇಳಿದ್ರು. ಇದು ಪೂಜಾರು ಹೇಳಿದ್ರು ನನ್ನ ಹತ್ರ. ಹೌದಲ್ಲ ಸರ್, ಈಗ ನಾನು ಕರೆ ಕೊಟ್ಟಾಗಿದೆ ಅಲ್ಲ, ಕೊಡಿ ಸರ್, ನಿಮಗೆ ನಾವು ಸ್ವಾಗತ, ನಮ್ದೇನು ನೀವು ಅದಲ್ಲ, ಆದರೆ ಒಂದು ಎವಿಡೆನ್ಸ್ ಬೇಕಲ್ಲ. ಎವಿಡೆನ್ಸ್ ಇದ್ದರೆ ನಾನು ಹೋಗ್ತೀನಿ. ಕೇಂದ್ರ ಸರ್ಕಾರ ನಾರಾಯಣಗುರು ಟ್ಯಾಬ್ಲೆಟ್ ತೆಗೆದು ಶಂಕರಾಚಾರ್ಯ ಟ್ಯಾಬ್ಲೆಟ್ ಹಾಕುವಂತ ಒಂದು ಎವಿಡೆನ್ಸ್ ಇದೆ, ಒಂದು ತುಂಡು ಕಾಗದ ಸಾಕು ನನಗೆ, ನಾನು ಕ್ಷಮೆ ಕೇಳ್ತೇನೆ, ಇಲ್ಲ ನಾನು ಅದರಿಂದ ಹಿಂದೆ ಬರ್ತೇನೆ ಅಂತ ಹೇಳಿದವ ನಾನು. ಅದಕ್ಕೆ ಹೇಳಿದ್ರು ನನ್ನನ್ನು ಕ್ಷಮಿಸು, ನಾನು ನೋಡಿ ಅದಕ್ಕೋಸ್ಕರವೇ ಮತ್ತೆ ನೀವು ಮಾಡಿದ್ದೇನೆ. ಅವರು ಬಂದರು, ಒಂದು 700-500 ಜನ ಇದ್ರು, ನೀವೆಲ್ಲ ನೋಡಿದ್ದೀರಿ. ಕುದುರೆ ದೇವಸ್ಥಾನದಲ್ಲಿ ಅವರನ್ನ ಭಾಷಣಕ್ಕೆ ಲಾಸ್ಟಿಗೆ ಕರೆದ್ರು ಮೈಕ್ ಇಟ್ಕೊಂಡು. ಆಗ ನಮ್ಮ ಕುಳ್ಳದವರು ಮೈಕ್ ಇಟ್ಕೊಂಡು ಹೋದ್ರು ಹತ್ತಿರ, ಮೈಕವನ್ನ ಬದಿಗೆ ಹಾಕಿದ್ರು. ನಾನು ಮಾತನಾಡೋದಿಲ್ಲ, ನನಗೆ ಈಗ ಸ್ವರ ಇಲ್ಲ, ಸ್ವರ ಬಂದಾಗ ನಾನು ಮಾತಾಡ್ತೇನೆ ಅಂತ ಜನಾರ್ದನ್ ಪೂಜಾರಿ ಹೇಳಿದ್ರು. ನಮ್ಗೆ ಗೊತ್ತಿರ್ಬೋದು, ನೋಡಿದ್ರಿ ನೀವು. ಅಂದ್ರೆ ಮರುದಿವಸ ಫೋನ್ ಮಾಡಿ ನನಗೆ ಹೇಳಿದ್ರು, ಹರಿಕೃಷ್ಣ ಹರಿ, ನನ್ನ ಹರಿ ಅಂತ ಕರೆ, ಹರಿ ನೋಡಿ ನಾನೇನು ಮಾತಾಡ್ಲಿಲ್ಲ ಅಂತ ಹೇಳಿದ್ರು. ಮರುದಿವಸ ಫೋನ್ ಮಾಡಿ ಅವರು. ಅಂದ್ರೆ ಇವರೆಲ್ಲ ಮಾಡುವಂತ ಹಿಂದೆ ಒಂದು ಏನಾದ್ರೂ ಒಂದು ಹಿನ್ನೆಲೆ. ಯಾಕಂದ್ರೆ ಬರೀ ಇದೊಂದು ನಾಟಕೀಯವಾದಂತಹ ಒಂದು ಬಿಜೆಪಿ ಮೇಲೆ ಒಂದು ಅಪಾದನೆ ಹಾಕ್ಬೇಕಲ್ಲ, ಏನಿಲ್ಲ, ಅದಕ್ಕೋಸ್ಕರ ಮಾಡುವಂತ ಇದು ಕಾರ್ಯಕ್ರಮ. ನಂತರ ಇನ್ನೊಂದು ಇದಕ್ಕೆ ನಾನು ಹೇಳ್ತೇನೆ. ಇವರು ರಮಾನಾಥ್ರಿಯವರು ಮಂಗಳೂರಿನ ಬಂಟ್ವಾಳದ ಮುನ್ಸಿಪಾಲಿಟಿಯಲ್ಲಿ ಯಾರ ಜೊತೆ ಸೇರಿ ಅಧಿಕಾರ ಮಾಡಿದ್ರು? SDP ಅವರ ಜೊತೆ. ಈಗಾಗಲೇ NIA ಬಂದು ಇವರು ಹೇಳ್ತಾರೆ ದೇಶದ್ರೋಹಿಗಳು, ಇಲ್ಲಿನ ಎಲ್ಲ ಹತ್ಯೆಗಳಿಗೆ, ಹಿಂದೂ ಹತ್ಯೆಗಳಿಗೆ ಕಾರಣ SDP ಅನ್ನುವಂಥದ್ದು ಅನುಮಾನ ವ್ಯಕ್ತಪಡಿಸ್ತಾ ಇದೆ NIA. ಇವರು ಯಾಕೆ ಅಷ್ಟೊಂದು ನೈತಿಕತೆ ಬಗ್ಗೆ ಮಾತನಾಡುವರು? ಇವರು SDP ಜೊತೆ ಯಾಕೆ ಅಧಿಕಾರ ಹಂಚಿಕೊಳ್ತಿದ್ದಾರೆ? ರಮಾನಾಥ್ರಿಯವರೇ, ನಿಮ್ಗೆ ಇಂಡಿವಿಜುವಲ್ ಆಗಿ ಅಧಿಕಾರ ಮಾಡಬಹುದಲ್ಲ. ನೀವು ಅಂಥವ್ರ ಜೊತೆ ಒಂದು ಮೇಲೆ ಬೈತೀರಾ, ಮತ್ತೊಂದೊಟ್ಟಿಗೆ ಅವರೊಟ್ಟಿಗೆ ಅಧಿಕಾರ ಹೊಂದಾಣಿಕೆ ಮಾಡ್ತೀರಿ. ನಿಮ್ಮಲ್ಲಿ ಅದರ ಬಗ್ಗೆ ಹೇಳುವಂತ ಯಾವ ನೈತಿಕತೆಯೂ ಇಲ್ಲ. ಬಿಜೆಪಿಯ ಬಗ್ಗೆ ಆರೋಪ ಮಾಡುವ ಯಾವ ನೈತಿಕೆಯೂ ಇಲ್ಲ. ನೋಡಿ ಇವರು ಎಷ್ಟು ಅಂತ ಹೇಳಿದ್ರೆ, ನೋಡಿ ಇದು ಪೇಪರ್ ನೋಡಿ, ಹಿಂದೂಗಳ ದೇವರಿಗೆ ರಾಹುಲ್ ಪಾದ್ರಿ ಅವಮಾನ ಅಂತ ಪೇಪರ್ನಲ್ಲಿ ಬಂದದ್ದು ನೋಡಿ, ಬರ್ತಾ ಇದೆ, ಇದೆಲ್ಲ ಇದೆ. ಇದನ್ನು ತೋರಿಸಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹೇಳಿ ಮಾತಾಡ್ಬೇಕಲ್ಲ. ದೇವರೊಬ್ಬನೇ. ಈಗ ಹಿಂದೆ ಇವ ರಾಜ ಅಂತ ಅವನೊಟ್ಟಿಗೆ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದರು ನೋಡಿ. ನಿಮಗೆ ಓದಿ ಹೇಳ್ತೇನೆ, ಅದು ಇಷ್ಟು ನಿಮ್ ಕೂಡ ಗೊತ್ತಾಗಿರ್ಬೇಕು. ನೋಡಿ ಎಂತ ಒಂದು ದುರಂತ. ರಾಜ ಅವನು DMKಯ ಸಂಸದ ಮತ್ತು ಕೇಂದ್ರದ ಮಾಜಿ ಸಚಿವನಾಗಿದ್ದವನು. ಅವನು ಹೇಳ್ತಾನೆ ನೋಡಿ, ರಮಾನಾಥ್ ಇದಕ್ಕೆ ಉತ್ತರ ಕೊಡಬೇಕು. ಹಿಂದುವಾಗಿ ಉಳಿಯುವವರೆಗೂ ನೀನು ಶೂದ್ರರಾಗುತ್ತೀರಿ, ಶೂದ್ರನಾಗಿ ಉಳಿಯುವವರೆಗೂ ವೇಷೆಯ ಮಗನಾಗ್ತೀರಿ
ಎಂತ ಅಪಾಸೆ ನೋಡಿ ಈ ದೇಶಕ್ಕೆ. ಶೂದ್ರ ಅಂದ್ರೆ ಯಾರು? ಹೂ ಇಸ್ ಶೂದ್ರ? ರಾಮಾಯಣ ಬರೆದ ವಾಲ್ಮೀಕಿ ಶೂದ್ರ, ಮಹಾಭಾರತ ಬರೆದಂತ ವೇದವಾಸನು ಶೂದ್ರವೇ, ರಾಮನು ಶೂದ್ರವೇ, ಕೃಷ್ಣನು ಶೂದ್ರನೇ. ಅವರೆಲ್ಲ ವೇಶ್ಯ ಮಕ್ಕಳ? ನನ್ನ ಪ್ರಶ್ನೆ. ಯಾರು? ನಾರಾಯಣ ಗುರು ಶೂದ್ರ, ಕನಕ ಯಾರು ಶೂದ್ರ, ಪುರಂದರದಾಸ ಯಾರು ಶೂದ್ರ, ವಿವೇಕಾನಂದ ಯಾರು ಶೂದ್ರರೇ? ಎಲ್ಲ ಶೂದ್ರರೇ ಇವರೆಲ್ಲ. ಎಷ್ಟೋ ಶ್ರೇಷ್ಠ ದಾರ್ಶನಿಕರೆಲ್ಲ ಶೂದ್ರರೇ, ಅವರನ್ನು ವೇಶ್ಯ ಮಗ ಅಂತ ಕರೀತಾರೆ. ಅಂತವ್ರ ಜೊತೆ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಜಾರ್ಜ್ ಪೊನ್ನಯ್ಯ ಅಂತ ಒಬ್ಬ ಪಾದ್ರಿ, ಒಬ್ಬನೇ ದೇವರು, ಜೀಸಸ್ ಬಿಟ್ಟರೆ ಬೇರೆ ದೇವರು ಇಲ್ಲ ಅಂತ ಹೇಳುವಾಗಲೂ ಅಂಥವ್ರ ಜೊತೆ ಇವ್ರದ್ದು ಸಂಬಂಧ ಇರ್ತದೆ. ಅವರ ಜೊತೆ ಕೂತು ಮಾತಾಡ್ತಾರೆ. ಆಗ ರಮಾನಾಥರಿಗೆ ಇದು ಯಾವುದು ಕಾಣುವುದಿಲ್ಲ. ಒಂದು ವೇಳೆ ಬಿಜೆಪಿ ಮಾಡ್ತಿದ್ರೆ ಏನು ಮಾಡ್ತಿದ್ರು ಇವರು? ಸೊ ಎಲ್ಲ ಹಿಂದೂಗಳಿಗೂ ಅಪಮಾನ ಮಾಡುವವರು ಕಾಂಗ್ರೆಸ್ಸಿಗರೇ, ನಾರಾಯಣಗುರಿಗೂ ಅಪಮಾನ ಮಾಡುವವರು ಕಾಂಗ್ರೆಸ್ಸಿಗರೇ, ಬೇರೆ ಯಾರು ಅಲ್ಲ. ಬಿಜೆಪಿ ತಪ್ಪಿ ಕೂಡ ಯಾವ ದಾರ್ಶನಿಕರಿಗೂ ಕೂಡ, ಅವರು ಕ್ರೈಸ್ತರು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಯಾರೇ ಇರ್ಬೋದು, ಯಾವ ದಾರ್ಶನಿಕರಿಗೂ ಕೂಡ ವ್ಯಂಗ್ಯ ಮಾಡುವುದಿಲ್ಲ, ಅವರಿಗೆ ಅಪಮಾನ ಮಾಡುವಂತಹ ಮಾನಸಿಕತೆ ಬಿಜೆಪಿ ಪಕ್ಷದಲ್ಲಿ ಇಲ್ಲ. ಈಗ ರಮಣತುರೈ ಅಲ್ಲಿ ಓಟಿಗೆ ನಿಂತರೆ ಬಿಜೆಪಿಗೆ ಸೋಲು ಬಂಟ್ವಾಳದಲ್ಲಿ ಗೆಲ್ಲುವುದಿಲ್ಲ. ಬರ್ಕೊಳ್ಳಿ. ಲಾಸ್ಟ್ ಟೈಮ್ ಕೊಡ್ಲಿ ಹಾಗೆಲ್ಲ ನಾನೇ ಕೇಳುದು, ನಾನು ಅವರ ಒಳ್ಳೆಯತನ ಅವ್ರು ಇರ್ಲಿಲ್ಲ, ಕೊಡ್ಲಿ ಅವರಿಗೆ. ಅಲ್ಲಿ ಎಷ್ಟು ಜನ ಇಲ್ಲ, ಇವರಷ್ಟು ಯೋಗ್ಯತೆ ಅವ್ರು ಇಲ್ವಾ? ಅದ್ಯಾಕೆ ಕೊಡುದಿಲ್ಲ ಇವರು? ಇವರು ಗೆಲ್ಲುವುದಲ್ಲಿ ಬಿಡಿ, ಬರ್ಕೊಳ್ಳಿ. ನಾನು ಟೈಮ್ ಕರೀರಿ. ಹರಿಕೃಷ್ಣ ಬಂಟ್ವಾಳ ಹೇಳ್ತಾನೆ ನಿಮ್ಮ ಮುಂದೆ, ರಮಾನಾಥರೇ ಇನ್ನು ಈ ಜನ್ಮದಲ್ಲಿ ಬಂಟ್ವಾಳದಲ್ಲಿ ಗೆಲ್ಲುವುದಿಲ್ಲ. ನಾನು ಲಾಸ್ಟ್ ಟೈಮ್ ನನ್ನನ್ನು ನಮ್ಮ ಕನ್ನಡಪ್ರಭದ ವಾಗ್ಲೆಯವರು ನನಗೆ ಹೇಳಿದ್ರು 4 ದಿವಸಗಳ ಮುಂದೆ. ಅವ್ರು ಇದ್ರೆ ಕನ್ನಡದಲ್ಲಿ ಕೇಳಿ ಅವರ ಹತ್ರ. 4 ದಿವಸ ಮುಂದೆ ನನಗೆ ಫೋನ್ ಮಾಡಿದ್ರು, ಬೇಕಾದ್ರೆ ಕೇಳಿ, UT ಖಾದರ್ ಹತ್ರ ಕೇಳಿ. 4 ದಿವಸ ಮುಂಚೆ ಓಟ್ ಆಗಲಿಲ್ಲ, ಆಗ್ಬೇಕಷ್ಟೇ. ನಾವು ಬಂಟ್ವಾಳದಿಂದ, ನಾನು ಬೆಳ್ತಂಗಡಿಯಿಂದ ಬರೆದು, ನಾನು ಮತ್ತು ಇವರು ಯಾರು ಸ್ಮೃತಿ ಇರಾಣಿ ಹಳದಲ್ಲಿ ಭಾಷಣ ಮಾಡಿ ಬರೋದು. UT ಖಾದರ್ ಇಲ್ಲಿಂದ ಬರೋದು, ಬೆಳ್ತಂಗಡಿಯಿಂದ ವಸಂತ ಮಂಗೇರಿ. ಬಂಡಾರಿಬೆಟ್ಟು, ಬಂಟ್ವಾಳದ ಬಂಡಾರಿಬೆಟ್ಟಲ್ಲಿ ನನ್ನ ನಿಲ್ಲಿಸಿದ್ರು ಕಾರ್ನಲ್ಲಿ. ಯಾರು? UT ಖಾದರ್. ಬಡಂತರಿಂದ ಬರ ಬಂದು ನಾನು ಅವರಿಗೆ ದಾರಿ ಕೊಟ್ಟಿರ್ಲಿಲ್ಲ, ಡ್ರೈವರ್ ಸುಮ್ಮಾಗಿ ನಾನು ಹಿಂದೆ ಬರಲಿ ಅಂತ ಹೇಳ್ಕೊಂಡು ಅಲ್ಲಿ ನಿಲ್ಲಿಸಿ, ಬಂಡಾರಿಬೆಟ್ಟು ನಿಲ್ಲಿಸಿದೆ. ಹೇಳಿದ್ರು, ಅಯ್ಯೋ ನಮಗೆ ಹೋಗಿ ಕೊಟ್ಟು ಏನು ಇಲ್ಲಿ ಹೋಗ್ತು, ನಾನು ಬೆಳ್ತಂಗಡಿಗೆ. ಯಾಕೆ? ಭಾಷಣ ವಸಂತ ಮಂಗೇರಿ ಬರೋದಿಲ್ಲ ಅಂತ ಹೇಳಿ, ವಸಂತ ಮಂಗೇರಿ ಬಂದು ರಮಾನಾಥರೈ 100ಕ್ಕೆ 100 ಅಂತ ಹೇಳಿದ್ರು. ನೀನು ಬರ್ಕೋ ಅಂತೀನಿ, ಬೇಕಾದ್ರೆ UT ಖಾದರ್ ಬಂದಾಗ ಕೇಳಿ ಹರಿಕೃಷ್ಣ ಹೇಳಿದ ನಿಲ್ವ ಅಂತ. ರಮಾನಾಥರೈಯನ್ನು 15,000ಕ್ಕೆ ಮೇಲೆ ಸೋಲಿಸದೆ ಹೋದರೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ, ನೀನು ನಿವೃತ್ತಿ ಆಗ್ತೇನೆ ಅಂತ ಕೇಳಿದ್ದೇನೆ UT ಖಾದರ್ ಹತ್ರ. ಬೇಕಾದ್ರೆ ಕೇಳಿ, ನನ್ನ ಎದುರಲ್ಲಿ. ನಾ 15,000ಕ್ಕಿಂತ ಮೇಲೆ ಸೋಲಿಸದಿದ್ರೆ ಒಂದೆರಡಕ್ಕಲ್ಲ, ನಾನು ನಿವೃತ್ತಿ ಆಗ್ತೇನೆ, ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ, ನೀನು ಆಗ್ತೀಯ ಅಂತ ಕೇಳಿದ್ದೇನೆ. ಬೇಕಾದ್ರೆ ನಿನ್ನ ಓಟ್ ಕೌಂಟ್ ಆಗಿ ನಿನಗೆ ಫೋನ್ ಮಾಡಿದ್ದೀನಿ, ಎತ್ತಬೇಕು ಅಂತ ಹೇಳಿ ಫೋನ್ ಮಾಡಿದೆ, ಎತ್ತಲಿಲ್ಲ. ಯಾರು? UT ಖಾದರ್. 15,971ಕ್ಕೆ ಸೋಲಿಸಿದ್ರು. ನೀವು ಈ ಸಲ ನೋಡಿ ಎಷ್ಟು ಎಫರ್ಟ್. ನಿಮಗೆ 1 ವಾರ ಮುಂದೆ ಹೇಳ್ತೇನೆ ನಾನು ಎಷ್ಟಕ್ಕೆ ಸೋಲಿಸ್ತೀನಿ ಅಂತ. ಅದೇ ಟ್ರೆಂಡ್ ಮತ್ತೆ ರಿಪೀಟ್ ಆಗುತ್ತೆ ಅನಿಸ್ತದೆ. ಯಾವುದು? ಲಾಸ್ಟ್ ಟೈಮ್ ರೈ ಅವರು ಸೋತ್ರ ಅಂತ ಈ ಬಾರಿ ಕೂಡ ಸೋಲ್ತಾರೆ. ಮತ್ತೆ ಈಗ 100% ಜನಗಳು ಚೇಂಜಸ್ ಆಗ್ಬಹುದಲ್ಲ? ನಾನು ನಿಮ್ಗೆ ಅದು ನಾನು ಕೇಳೋದು, ನನ್ನ ಅಭಿಪ್ರಾಯ ನೀವು ಕೇಳಿದ್ರಿ, ನಾನು ಹೇಳ್ಬೇಕಲ್ಲ. ಅದಕ್ಕೆ ಜನರ ಅಭಿಪ್ರಾಯ ನಾಡ್ದಲ್ವಾ, ಇವತ್ತಲ್ಲ. ರಮಾನಾಥರೈ ಸೋಲುವುದು ನಿಶ್ಚಯಿತ, ಅದರ ಪ್ರಶ್ನೆ ಬೇಡ ನಿಮಗೆ. ಅದು ಜನ ತೀರ್ಮಾನ ಮಾಡ್ಬೇಕಲ್ಲ. ಅದನ್ನ ಜನ ತೀರ್ಮಾನ, ಯಾಕಂದ್ರೆ ನಾನು ಬಂಟ್ವಾಳದವಲ್ವಾ, ನಾನು ಮಂಗಳೂರಿನವಲ್ಲ, ನಾನು ಬಂಟ್ವಾಳದವ. ಅದು ನನ್ಗೆ ಗೊತ್ತಿರಲ್ಲ, ಬಂಟ್ವಾಳದ ನರನಾಡಿ ಗೊತ್ತಿದೆ. ನಾನು 50 ವರ್ಷ ಆಯ್ತು ರಾಜಕೀಯದಲ್ಲಿ, ಇವತ್ತು ಮಂದೆ ಅಲ್ಲ. ರಮಾನಾಥರೈ ರಾಜಕೀಯಕ್ಕೆ ಬರುವ ಮೊದಲೇ ನಾನು ರಾಜಕೀಯ, ರಮಾನಾಥರೈ ನಾನು ಒಟ್ಟಿಗೆ ಜನತಾ ಪಾರ್ಟಿಯಲ್ಲಿ ಇದ್ದೆ, ಗೊತ್ತಾ ನಿಮಗೆ? ಉಳೆಪಾಡಿ ಗೆಲ್ತಾರೆ, ರಾಜೇಶ್ ನಾಯ್ಕ ಉಳೆಪಾಡಿ ನಿಂತ್ರೆ ಗೆಲ್ತಾರೆ. ಮತ್ತೆ ಹೇಳ್ತದೆ ನಾನು ಮಾತಾಡಿದ್ದು ಏನ್ ಸರ್? ಅದಕ್ಕೆ ಅದು ಏನು, ಅದೊಂದು ಪ್ರಶ್ನೆ. ಅಲ್ಲಿ ನಿಲ್ಲಿದ್ರು ಬಿಜೆಪಿಯಲ್ಲಿ ಯಾರು ಹೇಳಿದ್ರು ಅಂತ ಬಂತಲ್ಲ ಸುದ್ದಿ ನಿಮಗೆ ಬರ್ತದೆ. ನಾನೇನು ಮಾಡೋದು? ನಮ್ಮ ಕ್ಯಾಂಡಿಡೇಟ್ ಬಂಟ್ವಾಳದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ರಾಜೇಶ್ ನಾಯ್ಕರು. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಕಳೆದ ಸಲ 15 ಗೆದ್ದಿದ್ದಾರೆ. ಅದಕ್ಕಿಂತ ವ್ಯಕ್ತಿ ಹೋಗ್ಲಿಕ್ಕೆ ನನಗೆ 1 ವಾರ ಬೇಕು. ಅದು ಹೇಳ್ತೇವೆ ನಾನು ಈಗ ನಿಮ್ಗೆ ಹೇಳಿಕ್ಕೆ ಆಗಲ್ಲ. ಸೋಲುದು ಹೇಳಿದ್ದೀನಿ, ಹೆಚ್ಚಿಗೆ ಕಡಿಮೆ ಇಲ್ಲ. ಹೌದು, ಲೆಕ್ಕ ಆಗಿ ಹೇಳ್ತೇವೆ. ಈಗ ಹೇಳಿದೆ ಲಾಸ್ಟ್ ಟೈಮ್ ಹೇಳಿದಲ್ಲ, ಯೂಟಿಗಾದ್ರೆ ಕೇಳಿ ನಾನು ಹೌದಲ್ಲ ಅಂತ. ವಾಗ್ಲೆ ಅವರಿಗೆ ಹೇಳಿದ್ದೇನೆ, ಕೇಳಿ. ವಾಗ್ಲೆ ಕೇಳಿದ್ರು, ಅದು ನೀವು ಹೇಗೆ ಹೇಳ್ತೀರಿ, ಹಾಗೆ ನೀವು ಹೇಳಿದ ಪ್ರಶ್ನೆ ಕೇಳಿದ್ರು, ಜನ ಒಟ್ಟು ಕೊಡೋದು ನೀವು ಹೇಗೆ ಹೇಳ್ತೀರಿ ಅಂತ. ಇಲ್ಲ, ಜನ ಕರೆಕ್ಟ್, ಜನವೇ ಒಟ್ಟು ಕೊಡೋದು, ನಾನಲ್ಲ. ಆದರೆ ಕೊಡುವವರು ನರನಾಡಿ ಸ್ವಲ್ಪ ಇದೆ. ಯಾಕಂದ್ರೆ ನಾವು ಅಲ್ಲಿ ಅಲ್ಲಿ ಹುಟ್ಟಿದ್ದು ಅಲ್ಲಿಯೇ ಸಾಯೋದು, ಬೇರೆ ಸಾಯೋದಿಲ್ಲ. ಮತ್ತೆ ಫೋನ್ ಮಾಡಿ ಹೇಳ್ತಾರೆ, ಅದು ಯಾವ ಆಧಾರದ ಹೇಳಿದ್ರಿ ಅಂತ ಕೇಳಿದ್ರು ನನಗೆ. ವಾಗ್ಲಿ ನೀವು ಕೇಳಿ ವಾಗ್ಲೆ ಹತ್ರ. ನಾನು ಇವಾಗಲೇ ಇಲ್ಲದ್ರೆ ನಾನು ನೀವು ಕೇಳಿದ್ದೆ. ರಾಜೇಶ್ ನಾಯ್ಕ ಸೋತ್ರೆ ತಾವು ರಾಜ್ಯಕ್ಕೆ ನಿವೃತ್ತಿ ಆಗ್ತೀರಾ?
ಸೋದ್ರಲ್ಲ, ಸೋಲು ಪ್ರಶ್ನೆಯನ್ನು ನಿವೃತ್ತ ರಾಜಕೀಯ ಮತ್ತೆ ಅದೇ ಜನ ತೀರ್ಮಾನ ಮಾಡೋದಲ್ಲ ನೋಡ್ಬೇಕು. ಅದನ್ನ ಅದಕ್ಕೆ ನೀವು ಕಾಯ್ಬೇಕಲ್ಲ, ನೀವು ಕೂಡ ಕಾಯ್ಬೇಕಲ್ಲ ಸ್ವಲ್ಪ. ಅಲ್ಲ ಈಗ ಪ್ರಶ್ನೆ ಬಂದ ರಮನಾಥ್ ರೈ ಎತ್ತಿತ್ತು, ಈಗ ಅವ್ರು ಹೇಳಿದ್ದು ಈಗ ಸ್ಟೇಟ್ ಲೆವೆಲ್ ಇಲ್ಲಿ ಇದಕ್ಕೆ ವಿಧಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ, ನಾರಾಯಣ ಗುರುಗಳ ಪ್ರೋಗ್ರಾಮ್ ಆಗ್ಬೇಕಾದ್ರೆ ಇವರು ಸಿಎಂ ಹೋಗಿ ನಿಮ್ಮ ಪಾರ್ಟಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನಿಮ್ಮ ಅದು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದಾರೆ ಅಂದ್ರೆ ಇಲ್ಲಿ ಸ್ಟೇಟ್ ಲೆವೆಲ್ ಕಾರ್ಯಕ್ರಮ ಇದನ್ನ ಮಾಡ್ಬೇಕಾದ್ರೆ ಇಲ್ಲಿ ಪ್ರೆಸೆನ್ಸ್ ಇರ್ಬೇಕಲ್ಲ, ಒಂದು ಅವ್ರು ಅದೇ ಇರ್ಬೇಕು, ಇಲ್ಲ ನಿಮ್ಮ ಸೆಕ್ರೆಟರಿ ಅವ್ರು ಯಾರಾದ್ರೂ ಇರ್ಲೇಬೇಕು. ಇಲ್ಲಿ ಯಾರು ಬೇರೆ ಈಗ ಒಂದು ಪಾರ್ಟಿ ಅಲ್ವಾ, ವ್ಯತ್ಯಾಸ ಇಲ್ವಾ? ಯಾವುದಕ್ಕೆ ಮುಖ್ಯಮಂತ್ರಿ ಖುದ್ದು ಭಾಗವಹಿಸುವುದಕ್ಕೂ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಅಲ್ಲಿ ಎಲ್ಲ ಕಡೆಯಲ್ಲಿ ಇನ್ನೊಂದು ಆರೋಪ ಮಾಡಿದ್ರು, ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಹೇಳಿಲ್ವೇನೋ ಗೊತ್ತಿಲ್ಲ. 3 ವರ್ಷದಿಂದ ಸರ್ಕಾರದಿಂದ ಅಧಿಕೃತ ಕಾರ್ಯಕ್ರಮ ಆಗುವಾಗ ಬಿಜೆಪಿದು ಒಬ್ಬ ಸಿಎಂ ಕೂಡ ಭಾಗವಹಿಸಲಿಲ್ಲ ನಾರಾಯಣ ಗುರು ಕಾರ್ಯಕ್ರಮದಲ್ಲಿ. ಅದು ಉದ್ದೇಶಪೂರ್ವಕ ಮಾಡಿದ್ರೆ ಇಲ್ಲೋ ಅದು ನನಗೆ ಸ್ಪಷ್ಟತೆ ಇಲ್ಲ. ಲಾಸ್ಟ್ ಇಯರ್ ಬೊಮ್ಮಾಯಿ ಭಾಗವಹಿಸ್ತೀನಿ, ಅದಕ್ಕಿಂತ ಮುಂಚೆ ಅದರ ಬಗ್ಗೆ ನಾನು ಭಾಗವಹಿಸ್ತಾ ಇಲ್ಲ ಅಂತ ನನಗೆ ಈಗ ಹೇಳಿಕ್ ಆಗುದಿಲ್ಲ. ನನ್ನ ದೃಷ್ಟಿಯಲ್ಲಿ ಎಲ್ಲ ಭಾಗವಹಿಸಲಿಕ್ಕೂ ಸಾಕು, ಅದು ಹೇಳಿದ್ರೆ ನನಗೆ ಗೊತ್ತಿರೋದು, ಅದರ ಬಗ್ಗೆ ನನಗೆ ಈಗ ಸ್ಪಷ್ಟನೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ನಮ್ಮ ಉದ್ದೇಶ ಇದು ಗುರುತರ ಆರೋಪ, ಇದು ನೀವು ಅದು ಗುರುತರ ನೋಡಿ, ಅದನ್ನ ನಾನು ಒಪ್ಪುದಿಲ್ಲ. ನಿಮ್ಮ ಹೇಳಿಕೆ ಗುರುತರ ಆರೋಪ ಎಂತದ್ದು? ಭಾಗವಹಿಸಲಿಲ್ಲ. ಈಗ ಇಡೀ ಎಲ್ಲ ನಾರಾಯಣ ಗುರು ಜಯಂತಿಯನ್ನ ಇಡೀ ರಾಜ್ಯದಲ್ಲಿ ಮಾಡಬೇಕನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ಒಂದು ಗೋಡೆ ಮಧ್ಯೆ ಅಥವಾ ಒಂದು ಬರೀ ಮಾಡುವ ಉದ್ದೇಶ ಅಲ್ಲ. ಸ್ಪಷ್ಟವಾಗಿ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಕೇಳಿ ನಾನು ಕೇಳಿದ್ರು ಕೇಳಿ, ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಉದ್ದೇಶ ನಾರಾಯಣ ಗುರುಗಳನ್ನ ಬರೀ ಪೂಜೆ ಮಾಡುವಂಥದ್ದಲ್ಲ, ಅವರ ಒಂದು ಗೋಡೆಯ 4 ಗೋಡೆಗಳ ಮಧ್ಯೆ, ನಾನು ಮಾತಾಡಿ ನಂತರ ನೀವು ಮಾತಾಡಿ, 4 ಗೋಡೆಗಳ ಮಧ್ಯೆ ಇಟ್ಟು ಪೂಜೆ ಮಾಡೋದಲ್ಲ. ಅವರ ವಿಚಾರದಲ್ಲಿದ್ದಲ್ಲ ಸಾಮಾಜಿಕ ಸುಧಾರಣೆ ವಿಚಾರಗಳು ಜನರಿಗೆ ಮುಟ್ಟಬೇಕು ಅಂತಾದ್ರೆ ಅದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಗುವುದಿಲ್ಲ. ಅದು ಎಲ್ಲ ಜಿಲ್ಲೆಯ ಈಗ ಬರುವ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಯನ್ನು ಇದು ಆಗ್ತದೆ. ಅದು ವಾಲ್ಮೀಕಿ ಜಯಂತಿ, ಬಸವ ಜಯಂತಿ, ನಾರಾಯಣ ಗುರು ಜಯಂತಿಗಳನ್ನೆಲ್ಲ ಇನ್ನು ಬ್ಯಾಂಕ್ವೆಟ್ ಹಾಲ್ ಮಾಡುವುದಿಲ್ಲ. ಅದನ್ನೆಲ್ಲ ಆಯಾಯ ಜಿಲ್ಲೆಗಳಲ್ಲಿ ಹೋಗಿ ಮಾಡುವಂತಹ ಒಂದು ವ್ಯವಸ್ಥೆಗೆ ಭಾರತೀಯ ಜನತಾ ಪಾರ್ಟಿ ಬದ್ಧ ಆಗಿದೆ. ಯಾವುದಕ್ಕೆ ಮಾಡ್ಬೇಕಾದ್ರೆ ಸಿಎಂ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಸಿಎಂ ಹೋಗಿ ಆಗುತ್ತದ? ಎಲ್ಲದಕ್ಕೂ ಸಿಎಂ ಹೋಗಲ್ಲ. ಈಗ ನಿಮ್ಮ ಪಾರ್ಟಿ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಮುಖ್ಯನೋ ಅಥವಾ ನಿಮ್ಮ ಇದನ್ನು ಈ ನಾನು ನಿಮ್ಮ ಹತ್ರ ಕೇಳ್ತೇನೆ, ರಮಾನಾಥ್ ರೈ ಅವರು ಕೆಪಿಸಿಸಿ ಇದೆಯಲ್ಲ, ಅಲ್ಲಿ ನಾರಾಯಣ ಗುರು ಜಯಂತಿ ಮಾಡ್ತಾರ? DK ಶಿವಗೆ ಅಲ್ಲಿ ಕೈ ಮುಗಿದಿದ್ದಾರ? ಅಲ್ಲಲ್ಲ, ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾರಾಯಣ ಗುರು ಜಯಂತಿ ನಾವು ಎಲ್ಲ ಕಡೆಯಲ್ಲಿ ಪಕ್ಷದ ವತಿಯಿಂದ ಮಾಡ್ತದೆ. ಪಕ್ಷದ ಕಚೇರಿಯಲ್ಲಿ ಮಾಡಿದ್ರ, ಪಕ್ಷದ ಕಚೇರಿಯಲ್ಲಿ ಮಾಡಿದ್ರ, ನೀವು ಕಾಂಗ್ರೆಸ್ ಹೇಳಿದ್ರ, ನೋಡಿ ನಿಮ್ಮ ಪಾರ್ಟಿಯಲ್ಲಿ ಮಾಡಿದ್ರ, ನೋಡಿ ನೋಡಿ ಅಧಿಕಾರದಲ್ಲಿ ವಿರೋಧ ಪಕ್ಷದ ನಾಯಕರು ಇರತಕ್ಕಂಥದ್ದು ಯಾವುದು? ಕೆಪಿಸಿಸಿ. ಅವರಿಗೆ ಬ್ಯಾಂಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅಲ್ಲೇ ಮಾಡ್ಬೋದಲ್ಲ ಅವರಿಗೆ? ಯಾಕಾಗುದಿಲ್ಲ? ನೀವು ವಿರೋಧ ಮಾಡ್ಲಿಕ್ಕೆ ಟಿಪ್ಪು ಸುಲ್ತಾನ್ ಹೋಗಿ ನೀವು ಮಾಡ್ತೀರಾ? ನಾರಾಯಣ ಗುರು ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ? ಟಿಪ್ಪು ಸುಲ್ತಾನ್ ಯಾರು ಮಾಡಿದ್ದು? ಈ ರಮಾನಾಥ್ ಅವರು ಟಿಪ್ಪು ಸುಲ್ತಾನ್ಗೆ ಮಾಲೆ ಹಾಕಿಲ್ವಾ? ಅವನ್ನೇ ಯಡಿಯೂರಪ್ಪನವರು ಹಾಕಿದ್ರು. ಯಾವುದಕ್ಕೆ ಟಿಪ್ಪು ಸುಲ್ತಾನ್ ಹಾಕ್ಲಿ, ನಾನು ಕೇಳೋದು ಅದಕ್ಕೆ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಹಾಕಿದ್ರು, ಹಾಕ್ತಾರೆ. ನಾನು ಅದಕ್ಕೆ ಕೇಳಿದ್ದು ಯಾಕೆ ನಾರಾಯಣ ಗುರು ಟಿಪ್ಪು ಸುಲ್ತಾನ್ ಯಡಿಯೂರಪ್ಪನವ್ರು ಮಾಲೆ ಹಾಕ್ತಾರೆ ಪಕ್ಷದ ಕಚೇರಿ, ಯಾಕೆ ನಾರಾಯಣ ಬೊಮ್ಮಾಯಿ ಹಾಕಲಿಲ್ಲ? ಬೊಮ್ಮಾಯಿ ಹಾಕಿದ್ರ? ಹಿಂದಿನವ್ರು ಮಾಡಿದ್ದಾರೆ. ಯಡಿಯೂರಪ್ಪನವ್ರು ನಿಮ್ಮ ಪಕ್ಷದಲ್ಲಿ ಅಲ್ಲ, ನಾನು ಕೇಳಿದೆ ಯಡಿಯೂರಪ್ಪನಿಗೆ ಈಗ ಹಾಕಿಲ್ಲ, ಅವರು ಮುಖ್ಯಮಂತ್ರಿಯವರು ಹಾಕಿದ್ದಾರೆ. ನಾನು ಇಲ್ಲ ಅಂತ ಹೇಳುದಿಲ್ಲ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯವರು ಹಾಕಿದ್ದಾರೆ, ಈಗ ಹಾಕಿದ್ದಾರೆ. ಇಲ್ಲ, ಈಗ ನಾನು ಕೇಳೋದು ಇವರು ಅಷ್ಟೇ ಹೇಳುವವರು ಮುಖ್ಯಮಂತ್ರಿ ವರ್ಗ. ಈಗ ಇವರು ಬೊಮ್ಮಾಯಿ ಹಾಕಿದ್ದಾರಾ? ಟಿಪ್ಪು ಸುಲ್ತಾನ್ಗೆ ಹಾಕಿಲ್ಲ. DK ಹಾಕ್ತಾರೆ, ಸಿದ್ದರಾಮಯ್ಯ ಹಾಕ್ತಾರೆ, ರಮಾನಾಥ್ ರೈ ಹಾಕ್ತಾರೆ. ಅವರ ಒಂದು ಕಳಕಳಿ ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗುವಾಗ ಕರಾವಳಿಯಲ್ಲಿ ನೋಡಿ, ಬಂದು ಮಾಡ್ತಿದ್ರೆ ಅದಕ್ಕೆ ವ್ಯಾಲ್ಯೂ ಇತ್ತು, ಬೆಲೆ ಇರ್ತಿತ್ತು ಅಂತ ಒಂದು ಅರ್ಥನೂ ಇರ್ತಿತ್ತು. ಹೇಗೆ ಗೆದ್ದಿದ್ದಾರೆ ನೋಡಿ. ಇದೆಲ್ಲ ನಾನು ವಿವಾದ ಮಾಡಿ, ನಾರಾಯಣ ಗುರು ವಿವಾದದ ವಸ್ತು ಅಲ್ಲ, ಅದು ಫಸ್ಟ್ ಗೊತ್ತಿರಬೇಕು. ನಾರಾಯಣ ಗುರು ಕಾಂಗ್ರೆಸ್ ಇದ್ದಾಗಲಿ ಬಿಜೆಪಿ ಆಗಲಿ ರಾಜಕೀಯ ವಸ್ತು ಅಲ್ಲವರು. ನಾರಾಯಣ ಗುರುಗಳು ಒಂದು ಸಂತರು, ಒಂದು ದಾರ್ಶನಿಕರು, ಅವರು ಅದ್ಭುತ ಸಂತ ಅವರು. ನಮ್ಮ ಪ್ರಶ್ನೆ ಅಂತ ಹೇಳಿದ್ರೆ ನಾರಾಯಣ ಗುರುರನ್ನ ಬುದ್ಧನ ಸ್ಥಾನದಲ್ಲಿ ನಿಲ್ಲಿಸಬೇಕು ನಾವು. ನಾರಾಯಣ ಗುರು, ನಾನು ಮೊನ್ನೆ ಹೇಳಿದ್ದೆ, ಭಾರತ 4 ದಿಕ್ಕುಗಳು, ಉತ್ತರ,
ದಕ್ಷಿಣ, ಪೂರ್ವ, ಪಶ್ಚಿಮ ಇದೆ. ಉತ್ತರದಲ್ಲಿ ಬುದ್ಧ ಹುಟ್ಟಿದ ಒಂದು ಬೆಳಕು ಕೊಡಲಿಕ್ಕೆ, ಪೂರ್ವದಿಂದ ವಿವೇಕಾನಂದರು ಹುಟ್ಟಿದ್ರು ಒಂದು ಬೆಳಕು ಕೊಡಲಿಕ್ಕೆ, ಪಶ್ಚಿಮದಿಂದ ಹುಟ್ಟಿದ್ರು ಶಿವಾಜಿಯ ಗುರು ಸಮರ್ಥ ರಾಮದಾಸರು, ದಕ್ಷಿಣದಿಂದ ಬೆಳಕು ಬಂದವರು ನಾರಾಯಣ ಗುರುಗಳು. ಇದು ಒಂದು ವೇದದ 4 ಚತುರ್ವೇದದ ಹಾಗೆ. ನಮ್ಮ ಉದ್ದೇಶ ನಾರಾಯಣ ಗುರುಗಳು ಇಂಥ ದಾರ್ಶನಿಕರಲ್ಲ, ಒಂದು 2ನೇ ಸಾಲಿನಲ್ಲಿ 3ನೇ ಸಾಲು ಕೂತ್ಕೊಳ್ಳೋದಲ್ಲ. ಬುದ್ಧನ ಸಾಲಿನಲ್ಲಿ, ವಿವೇಕಾನಂದರ ಸಾಲಿನಲ್ಲಿ, ಸಮರ್ಥ ರಾಮದಾಸರ ಸಾಲಿನಲ್ಲಿ, ಮಹಾವೀರರ ಸಾಲಿನಲ್ಲಿ, ಗುರು ನಾನಕರ ಸಾಲಿನಲ್ಲಿ, ಇಂಥ ಸಾಲಕ್ಕೆ ನಾರಾಯಣ ಗುರು ಕೊಂಡೋಗ್ಬೇಕು. ನಾವು ಜಾತಿಯ ಒಂದು ಕಟ್ಟುಪಾಡಿನಲ್ಲಿ ಅಂಥ ದಾರ್ಶನಿಕರು ನೋಡಿ, ಈಗ ಅಂಬೇಡ್ಕರ್ ಅವರು ಎಂಥ ಮಹಾನ್ ಒಬ್ಬ ರಾಜನೀತಿಜ್ಞ, ಅವರನ್ನು ದಲಿತರಿಗೆ ಅಷ್ಟೇ ಇರೋದು. ಬಸವನನ್ನು ಕೊಂಡೋಗಿ ಬರೀ ಲಿಂಗಾಯತರಿಗೆ ಕೊಂಡು, ಇದು ಸರಿಯಲ್ಲ ಅಂತ ನನ್ನ ಪ್ರಶ್ನೆ. ನಾರಾಯಣ ಗುರು ಪ್ರೆಸ್ ಮೀಟ್ ನೀವೇ ಯಾಕೆ ಮಾಡಬೇಕು? ನಾನು ನೋಡಿ, ಅದಕ್ಕೆ ನಾನು ಕೇಳುದು, ನಾನು ಬಿಜೆಪಿಯ ಉಪಾಧ್ಯಕ್ಷ, ನಾನು ಇಲ್ಲಿ ಬಿಲ್ಲವನಾಗಿ ಬಂದದಲ್ಲ. ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷನಾಗಿ ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ. ಪಕ್ಷದಿಂದ ಅಂತ ಏನ್ ಕಳಿಸಬಾರ್ದ? ಈಗ ಉಪಾಧ್ಯಕ್ಷರು ಬೇರೆ ಇದ್ದಾರೆ, ನೋಡಿ ಇದು ಕಾಂಟ್ರವರ್ಸಿಯಾ ನೋಡಿ. ನಾರಾಯಣ ಗುರು ಬಗ್ಗೆ ನನಗೆ ಒಳ್ಳೆ ಗೊತ್ತಿದೆ, ಅದಕ್ಕೋಸ್ಕರ ನನ್ನನ್ನು ಕೊಡ್ತಾರೆ. 1 ವರ್ಷದಿಂದ ನಾರಾಯಣ ಗುರುಗಳ ಸುತ್ತಲೇ ಒಂದು ವಿವಾದ ಬರ್ತಾ ಇದೆ. ಯಾಕೆ ಕಾರಣ? ಬಿಜೆಪಿ ಅವರಿಗೆ, ಕಾಂಗ್ರೆಸ್ ಅವರಿಗೆ ನಾರಾಯಣ ಗುರುಗಳೇ ನಮ್ಗೆ ನಾವು ನಾರಾಯಣ ನೋಡಿ ಅಲ್ಲ, ನಿಮ್ಮ ಮೇಲೂ ಆಪಾದನೆ ಇದೆ, ಅವ್ರ ಮೇಲೆ ಆಪಾದನೆ. ಯಾಕೆ ನಾರಾಯಣ ಗುರುಗಳ ಸುತ್ತವೇ? ನಾನು ಹೇಳ್ತಾ ಇದ್ದೇನೆ, ನಾರಾಯಣ ಗುರುಗಳು ವಿವಾದದ ವಸ್ತು ಅಲ್ಲ, ಅವರೊಂದು ರಾಜಕೀಯದ ವಸ್ತು ಅಲ್ಲ. ಅಲ್ಲ, ನಾವು ಮಾಡಲ್ಲ ನೋಡಿ. ಈಗ ಕಾಂಗ್ರೆಸ್ನವರು ಪ್ರಶ್ನೆ ಪೂರ್ತಿ ಆಗಿಲ್ಲ. ಇಲೆಕ್ಷನ್ ಬರ್ತಾ ಇದೆ ಅಂತ ನಾರಾಯಣ ಗುರುಗಳ ಸುತ್ತವೇ ವಿವಾದ ಆಗ್ತಾ ಇದೆ. 1 ವರ್ಷದಿಂದ ನೋಡ್ತೇವೆ, 3-4 ವಿವಾದ ಆಗ್ತಾ ಬಂತು. ಈ ಹೇಳಿಕೆ ಇಲ್ಲದ್ರೆ ನಾನು ಮಾಡ್ತೇನೆ. ಈ ಹೇಳಿಕೆ ಇಲ್ಲದೆ ಹೋಗಿದ್ರೆ ನಾನು ಪ್ರೆಸ್ ಮಾಡ್ತಿದ್ದೇನೆ. ನಾನಾಗಿ ಬಂದು ಮಾಡಿದ್ರೆ ಕರೆಕ್ಟ್. ಇದು ಅವ್ರು ಹೇಳಿದ್ದರಿಂದ ನಾನು ಮಾಡಬೇಕಾಯ್ತು, ಇಲ್ಲದ್ರೆ ನಾನು ಮಾಡ್ತಿರ್ಲಿಲ್ಲ. ಅವ್ರು ಹೇಳಿ ಕೊಟ್ಟದ್ದು ಯಾರು? ಅವರಿಗೆ ಹತ್ರ ಈ ಪ್ರಶ್ನೆಗೆ ಅವ್ರಿಗೆ ಕೇಳಬೇಕು, ನೀವು ಯಾಕೆ ಇರ್ತೀರಾ ಈ ಸಂದರ್ಭದಲ್ಲಿ? ಈಗ ಇಷ್ಟೆಲ್ಲ ಆಯ್ತಲ್ಲ, ಹೋಗಿತ್ತು, ಈಗ ಪುನಃ ಯಾಕೆ ಅವಮಾನ ಮಾಡ್ತೀರಿ ಅಂತ ಹೇಳ್ಬೋಯ್ತಲ್ಲ. ಅವರು ಪ್ರೆಸ್ ಮಾಡಿದ್ದಕ್ಕೆ ನಾನೀಗ ಮಾಡಿದ್ದೇನೆ, ಇಲ್ಲದ್ರೆ ನಾನು ಮಾಡೋ ಗೋಜಿಗೆ ಬರ್ತಿರ್ಲಿಲ್ಲ. ರಾಜಕೀಯದವರು ಈ ನಾರಾಯಣ ಗುರುವನ್ನು ವಿವಾದ ಮಾಡಕ್ಕೆ ಹೇಳ್ತಾರೆ. ನಾನೀಗ ಕೇಳೋದು, ನಾರಾಯಣ ಗುರುಗಳ ನೀವು ಎತ್ತಬೇಡಿ ಕಾಂಗ್ರೆಸ್ನವರೇ, ನಾವು ಎತ್ತುವುದಿಲ್ಲ, ಆಯ್ತಲ್ಲ? ಕೊನೆಗೆ ಎಲ್ಲಾ ಬಂದು ರಾಜಕೀಯ ದಾಳಕ್ಕೆ ಗುರುಗಳು ಸಿಗ್ತಾ ಇದ್ದಾರೆ. ಏನ್ ಮಾಡೋದು? ಎಲ್ಲ ನೆಟ್ಟ ಎತ್ತ ಹೇಳಿದ್ರೆ ಈಗ ಪ್ರಶ್ನೆ ಏನ್ ಪ್ರಶ್ನೆ ಮೇಡಮ್ ಗೊತ್ತಾ? ಇದು ಈಗ ಇಲ್ಲಿ ಪ್ರಶ್ನೆ ಇರೋದು, ನೀವು ಹೇಳಿದ ಇದು ಒಂದು ರಾಜಕೀಯವೇ. ಇದು ಆಡಳಿತ ಮಾಡಿದ ವೈಫಲ್ಯವನ್ನು ಪ್ರತಿಪಕ್ಷದವರು ಕೇಳೋದು ತಪ್ಪಲ್ಲ. ಯಾರು ಆಡಳಿತ ಮಾಡಿದ ವೈಫಲ್ಯ, ಆಡಳಿತದಲ್ಲಿ ಆದ ವೈಫಲ್ಯವನ್ನು ಪ್ರತಿಪಕ್ಷ ಈಗ ನೋಡಿ, ನಿಮ್ಗೆ ಸ್ಪಷ್ಟ, ನೀವು ಮೊನ್ನೆ ಹೇಳಿದ್ರಿ ನಮ್ಮ ಉದ್ದೇಶ. ಮೊನ್ನೆ ನಾವು ಗುರು ಜಯಂತಿಯನ್ನ ಜಿಲ್ಲೆ, ಈ ದಕ್ಷಿಣ ಕನ್ನಡ ಜಿಲ್ಲೆ, ನೆಕ್ಸ್ಟ್ ಉಡುಪಿ ಜಿಲ್ಲೆಯಲ್ಲಿ ಮಾಡಬಹುದು, ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಮಾಡಬಹುದು, ಉತ್ತರ ಕನ್ನಡದಲ್ಲಿ ಮಾಡಿ. ನಮ್ಮ ಉದ್ದೇಶ ನಾರಾಯಣ ಗುರುಗಳ ಚಿಂತನೆ ಜಿಲ್ಲೆಯ ಎಲ್ಲ ಮನೆಗಳಿಗೆ ಮುಟ್ಟಬೇಕು. ಇದು ಬರೀ ನಾನು ಹೇಳಿದೆ, ಈಗ ಇಲ್ಲಿ ಜಿಲ್ಲಾಧಿಕಾರಿ ಆಡಳಿತದಲ್ಲಿ ಆಯ್ತು 3 ಸಲ ಆಯ್ತಲ್ಲ, ಎಷ್ಟು ಜನ ಇದ್ರು ಬಿರಿದಾರೆ, ತಾವು ಬಂದಿದ್ರೆ ನನಗೊಂದು ನೆನಪಿಲ್ಲ, ಎಷ್ಟು ಜನ ಬರ್ತಾರೆ ನೋಡಿ. ಅದು ಅಷ್ಟಕ್ಕೆ ಸೀಮಿತವಾ? ಬರೀ ಒಂದು ಪೂಜೆ ಮಾಡೋದು, ಅಲ್ಲಿ ಒಂದು 4 ಮಾತಾಡೋದು, ಜಿಲ್ಲಾಧಿಕಾರಿ ಅವರು ಮತ್ತೆ ಯಾರಾದ್ರೂ ಒಬ್ಬ ಮಾತಾಡೋದು, ಅಲ್ಲಿಗೆ ಮುಗೀತು. ಎಲ್ಲ ಜಯಂತಿಗಳ ಇನ್ನು ಎಲ್ಲ ಫುಲ್ ಆಗಿಲ್ಲ, ಹಾಲ್ ಫುಲ್ ಆಗಿಲ್ಲ. ಮೆರವಣಿಗೆ ನೀವು ನೋಡಿದ್ರಲ್ಲ, ಅದಕ್ಕೆ ನೋಡಿ ಯಾವ್ದಣ್ಣ ಬೇರೆ ಕಾರ್ಯಕ್ರಮ, ನೀವು ಪಕ್ಷದ ಕಾರ್ಯಕ್ರಮದ ಬಸ್ಗಳಲ್ಲಿ ಜನ ಕರ್ಕೊಂಡು ಹೋಗ್ತಿದ್ದ, ನೀವು ಅಷ್ಟೊಂದು ಆಸಕ್ತಿ ಇದ್ದವ್ರು ಇದಕ್ಕೆ ಕರ್ಕೊಂಡು ಬರ್ಬೇಕು. ನೀವು ಭಕ್ತಿ ಅನ್ನುವಂಥದ್ದು ಬೇರೆ, ರಾಜಕಾರಣ ಅನ್ನುವಂಥದ್ದು ಬೇರೆ. ಭಕ್ತಿಗೆ ನೀವು ಜನ ಭಕ್ತಿ ಇದ್ದವರು ಡಿಸಿ ಆಫೀಸ್ಗೆ ಹೋಗ್ತಾರೆ, TMA ಪೈಗೆ ಹಾಲ್ಗೆ ಯಾಕೆ ಹೋಗ್ಬೇಕು? ಮೊನ್ನೆ ಜಯಂತಿಯಲ್ಲಿ ಎಲ್ಲಾ ಜಾತಿ ಧರ್ಮದವರು ಬರ್ತಿದ್ರು, ಅದನ್ನು ಬ್ರ್ಯಾಂಡ್ ಮಾಡ್ಲಿಕ್ಕೆ ನೋಡಿದ್ರು. ಇಲ್ಲಿ ನಾರಾಯಣ ಗುರುಗಳನ್ನು ಒಂದು ಜಾತಿಗೆ ಬ್ರ್ಯಾಂಡ್ ಮಾಡೋದು ತಪ್ಪು. ಮೊನ್ನೆ ಕಾರ್ಯಕ್ರಮದಲ್ಲಿ ಸೇರಿದವರು ಬಿಜೆಪಿ ಕಾರ್ಯಕರ್ತರು ಮಾತ್ರ. ಅದೇ ನಿಮ್ಗೆ ಅದೇ ಬೋರ್ಡ್ ಮಾಡಿದ್ರೆ ನಾನು ಬಿಜೆಪಿ ಇದೆಯಾ ಅಲ್ಲಿ, ಅದೆಲ್ಲ ಹೇಳ್ತಾರೆ. ಅದು ಹೇಳಲಿಕ್ಕೆ ನಿಮ್ಗೆ ಬಂದು ನಾನು ಕೇಳೋದು, ನೀವು ಅದೇ ಕೇಳುದು. ನೀವು ಇಲ್ಲಿ ಅಲ್ಲಿ ಬಿಜೆಪಿ ಬಂದು ಅಂತೇಳಿ, ಇಲ್ಲಿ ಬಂದ್ರೆ ಬಿಲ್ ಅವರು ಬಂದ್ರು ಅಂತ ಹೇಳ್ತೀರಾ ನೀವು? ನಾನೇನು ಅಂತ ಹೇಳೋದು? ಕುದೋಳಿ ಬಂದ್ರೆ ಅದು ಬಿಲ್ ಅವರು ಅಂತ ಹೇಳ್ತೀರಿ, ಇಲ್ಲಿ ಬಂದ್ರೆ ಬಿಜೆಪಿ ಅಂತ ಹೇಳಿದ್ರೆ, ಇನ್ನು ಆ ಕಡೆ ಹೋದ್ರೆ ಏನ್ ಹೇಳ್ತೀರಿ ನಾನೇನ್ ಹೇಳೋದು ಅಲ್ವಾ? ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಇಲ್ಲೇ ಮಾಡ್ಬೋದಾಯ್ತು, ಕುದ್ರೋಳಿಯಲ್ಲಿ ಆ ದಿವಸ ಕಾರ್ಯಕ್ರಮ ಇರ್ತಲ್ಲ, ಆ ದಿವಸ ಕುದ್ರೋಳಿ ಗೋಕರ್ಣನಾಥ ಕಾಲೇಜಿನಿಂದ ಬರ್ತದೆ, ಬೇರೆ ಕಡೆಯಿಂದೆಲ್ಲ ಅಲ್ಲಿ ಪೂಜೆಗಳು ನಡೀತದೆ. ಅದು ಡಿಸ್ಟರ್ಬ್ ಆಗಬಾರ್ದು, ಅಲ್ಲಿ ಅವರು ಮಾಡಿ. ಹೌದು, ಅಲ್ಲಿ ಇದೆಯಲ್ಲ, ನಿಮ್ಗೆ ಗೊತ್ತಲ್ಲ, 6 ಗಂಟೆಗೆ ಸಂಪೂರ್ಣ ಅಲ್ಲಿ ಇಲ್ಲಿಂದ ಕಾಲೇಜಿಂದ ಬರ್ತದೆ. ಅದು ಒಂದಕ್ಕೊಂದಕ್ಕೆ ಇದಾಗಬಾರ್ದು. ನಮ್ಮ ಉದ್ದೇಶ ಅದೊಂದು ಒಳ್ಳೆ ಆಗಬೇಕು.
ಒಂದು ಅವರ ವಿಚಾರಗಳು ಚಿಂತನೆಗಳು ಜನರಿಗೆ ಮುಟ್ಟಬೇಕು. ಅಷ್ಟು ಬಿಟ್ಟರೆ ನಮಗೆ ಅದರಲ್ಲಿ ಅವರು ನಮ್ಮ ಸೊತ್ತಾಗಬೇಕು 100% ನಾನು ಹೇಳ್ತೇನೆ. ನಾರಾಯಣ ಗುರುಗಳು ಬಿಜೆಪಿಯ ರಾಜಕೀಯದ ಸೊತ್ತು ಅಲ್ವೇ ಅಲ್ಲ, ವಸ್ತುವೂ ಅಲ್ಲ. ಅಷ್ಟೇ ನಿಮ್ಗೆ ಹೇಳಿ.